Dear students, today we are going to see the most important thing for your exam, that is the pattern of your question paper. So here there are some instructions while you answer the questions in your exam. First one is that follow the prescribed limit while answering the questions. So you have to follow that the prescribed limit while you answer the questions. Second one is write the correct question number as it appears on the question paper. And the next one is 1 mark questions attempted more than once will be awarded 0 marks. ಸೊ ಇಲ್ಲಿ ಮೊದಲಿಗೆ ನೀವು ಎಕ್ಸಾಮ್ದಲ್ಲಿ ಬರೆಯುವಾಗ ಸಾಕಷ್ಟು ಏನಂದರೆ ಅಲ್ಲಿ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ, ಸೂಚನೆಗಳನ್ನು ಕೊಟ್ಟಿರ್ತಾರೆ. ಆ ಸೂಚನೆಗಳನ್ನು ನೀವು ಏನಂದರೆ ಫಾಲೋ ಮಾಡಬೇಕಾಗ್ತದೆ. ಯಾಕಂದರೆ ಎಕ್ಸಾಮ್ದಲ್ಲಿ ನೀವು ಏನಂದರೆ ಇವನ್ ಆನ್ಸರ್ಸ್ಗಳು ಗೊತ್ತಿದ್ದರೂ ಕೂಡ ಸಾಕಷ್ಟು ಸರ್ತಿ ಏನಂದರೆ ಫೇಲ್ ಆಗುವಂಥ ಚಾನ್ಸಸ್ ಯಾಕೆ ಇರ್ತವೆ ಅಂತಂದರೆ ನಿಮಗೆ ಈ ರೂಲ್ಸ್ಗಳನ್ನ ಗೊತ್ತಿರುವುದಿಲ್ಲ. ಸೊ ಹಾಗಾದರೆ ಈಗ ಇನ್ಸ್ಟ್ರಕ್ಷನ್ಸ್ ಗೊತ್ತಿರುವುದಿಲ್ಲ. ಆ ಇನ್ಸ್ಟ್ರಕ್ಷನ್ಸ್ ಏನಂತಂದರೆ ನೀವು ಮೊದಲಿಗೆ ಏನಂದರೆ ಒಂದು ಪ್ರಶ್ನೆಗೆ ಎಷ್ಟು ಏನಂದರೆ ಆನ್ಸರ್ ಕೇಳಿದ್ದಾರೆ, ಸೊ ಎಷ್ಟು ಬರಿಬೇಕಾಗಿದೆ ಅದು ತಿಳ್ಕೊಳ್ಬೇಕಾಗ್ತದೆ. ಜೊತೆಗೆ ಅಂದರೆ ಅದಕ್ಕೆ ಒಂದು ಲಿಮಿಟೇಷನ್ ಬೇಕು ಅಂತ. ನೀವು 1 ಮಾರ್ಕ್ಸ್ ಕ್ವಶನ್ಸ್ಗೆ ಒಂದು ಪೇಜ್ಗಟ್ಟಲೆ ಆನ್ಸರ್ ಬರೆದ್ರೆ ಅದಕ್ಕೆ 1 ಮಾರ್ಕ್ಸ್ ಕ್ವಶನ್ ಅನ್ನೋದಿಲ್ಲ. ಸೊ ಅದಕ್ಕೆ ಏನಂದರೆ ಅದಕ್ಕೆ ಒಂದು ಲಿಮಿಟೇಷನ್ ಇರ್ತದೆ. ಆಮೇಲೆ ಇನ್ನೊಂದೇನೆಂದರೆ ಬಹಳಷ್ಟು ಮುಖ್ಯವಾದಂಥ ಸಂಗತಿ ನಿಮ್ಮ ಒಂದು ಏನಂದರೆ ಎಕ್ಸಾಮ್ದಲ್ಲಿ ಮನಸ್ಸಿನಲ್ಲಿ ಅಥವಾ ನಿಮ್ಮ ಒಂದು ಏನಂದರೆ ನೆನಪಿಸ್ಕೊಳ್ಳುವಂಥ ಒಂದು ಸಂಗತಿ ಅಥವಾ ಏನಂದರೆ ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ಸಂಗತಿ ಯಾವುದಂತಂದರೆ, ಸೊ ಯಾವ ರೀತಿ ಕ್ವಶನ್ ಪೇಪರ್ನಲ್ಲಿ ಒಂದು ಕ್ವಶನ್ ನಂಬರ್ ಇದ್ದಿರ್ತದೆ, ಅವ್ರು ಕ್ವಶನ್ ನಂಬರ್ ಕೊಟ್ಟಿರ್ತಾರೆ, ಸೊ ಅದೇ ಕ್ವಶನ್ ನಂಬರನ್ನು ನೀವು ಬರಿಬೇಕಾಗ್ತದೆ. ಸೊ ಅದು ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ಸಂಗತಿ. ಸೊ ಆಮೇಲೆ ಇನ್ನೊಂದು ಏನಂದರೆ 1 ಮಾರ್ಕ್ಸ್ ಕ್ವಶನ್ ಏನು ಬರೀತೀರಾ ನೀವು, ಆ 1 ಮಾರ್ಕ್ಸ್ ಕ್ವಶನ್ ಈಗ ಸಪೋಸ್ ಒಂದ್ಸಲ ಬರ್ತಿದ್ದೀರಾ, ಆದರೆ ಯಾಕಂದರೆ ಕೆಲವು ಸರ್ತಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾರೆ. ಸೊ ಹಾಗಾಗಿ ನೀವೇನು ಮಾಡ್ತೀರಾ, ಒಂದು ಕಡೆಗೆ ಇನ್ನೊಂದು ಈ ರೀತಿ ಅಂತಂದರೆ ಅದರಲ್ಲಿ ಆನ್ಸರ್ ಬರ್ತಾ ಹೋಗ್ತಾ ಇರ್ತೀರಾ. ಅದಕ್ಕೆ ಸೊ ಇಲ್ಲಿ ಸಪೋಸ್ 1 ಮಾರ್ಕ್ಸ್ ಈಗ ಏನಂದರೆ ಕ್ವಶನ್ ನಂಬರ್ 4 1 ಮಾರ್ಕ್ಸ್ ಏನಿದೆ, ಸೊ ಅದು ಒಂದ್ಸಲ ಬರೆದಿದ್ದೀರಾ, ಇನ್ನೊಂದು ಕಡೆಗೆ ಅದು ಬರೆದ್ರೆ ಸೊ ಅದೇನಂದರೆ ಸಪೋಸ್ ಫಸ್ಟ್ ಒನ್ ಏನಂದರೆ ರಾಂಗ್ ಆಗಿದೆ ಮತ್ತು ಸೆಕೆಂಡ್ ಒನ್ ಕರೆಕ್ಟ್ ಆಗಿದೆ ಅಂತಂದರೆ ಅಲ್ಲಿ ನಿಮಗೆ ಇವನ್ ಆನ್ಸರ್ ಕರೆಕ್ಟ್ ಇದ್ದರೂ ಕೂಡ 0 ಮಾರ್ಕ್ಸ್ ಕೊಡುವಂಥ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ಏನಂದರೆ ಸೊ ಇಲ್ಲಿ 1 ಮಾರ್ಕ್ ಕ್ವಶನ್ಸ್ ಅಟೆಂಪ್ಟೆಡ್ ಮೋರ್ ದ್ಯಾನ್ ಒನ್ಸ್ ವಿಲ್ ಬಿ ಅವಾರ್ಡೆಡ್ 0 ಮಾರ್ಕ್ಸ್. ಸೊ ದಿಸ್ ಇಸ್ ಆಲ್ಸೋ ದ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್. ಸೊ ಇಲ್ಲಿ ಏನಂತಂದರೆ ಮೊದಲಿಗೆ ಲಿಮಿಟೇಷನ್ ಇರಬೇಕು ಅಂತ. ಸೊ ಜೊತೆಗೆ ಎರಡನೇದು ಏನಂತಂದರೆ ಕ್ವಶನ್ ಪೇಪರ್ದಲ್ಲಿ ಯಾವ ಒಂದು ಕ್ವಶನ್ ನಂಬರ್ ಕೊಟ್ಟಿರ್ತಾರೆ ಅದೇ ಕ್ವಶನ್ ನಂಬರನ್ನು ಹಾಕಬೇಕು, ನಿಮ್ಮದಾದಂಥ ನಂಬರ್ಗಳನ್ನು ಅಲ್ಲಿ ಹಾಕುವ ಹಾಗಿಲ್ಲ. ಮೂರನೇದು ಏನಂತಂದರೆ 1 ಮಾರ್ಕ್ಸ್ ಕ್ವಶನ್ ಏನಿದೆ ಅದು ರಿಪೀಟ್ ಮಾಡಿದರೆ ಸೊ ಅಲ್ಲಿ ಏನಾಗ್ತದೆ, ಒಂದಕ್ಕಿಂತ ಹೆಚ್ಚಿಗೆ ಸಲ ನೀವು ಆನ್ಸರ್ ಬರೆದ್ರೆ ಸೊ ಅಲ್ಲಿ ಏನಂದರೆ ನೆಕ್ಸ್ಟ್ ಆನ್ಸರ್ಸ್ಗಳಿಗೆ 0 ಮಾರ್ಕ್ಸ್ಗಳನ್ನು ಅಲ್ಲಿ ಅಲಾಟ್ ಮಾಡ್ತಾರೆ. ಸೊ ಹಾಗಾಗಿ ಏನಂತಂದರೆ ನೀವು ಅಲ್ಲಿ ಕೇರ್ಫುಲ್ ಆಗಿ ಆ ಇನ್ಸ್ಟ್ರಕ್ಷನ್ಸ್ಗಳನ್ನು ನೋಡಬೇಕಾಗ್ತದೆ. ಸೊ ಹಿಯರ್ ದಟ್ಸ್ ಫಸ್ಟ್ ಕ್ವಶನ್ in your question paper that will be given, that's the 12 questions. There will be 12 questions given to you in the question number 1, that is like question numbers like this one 1 2 3 4 5 6 7 8 9 10 11 12. But here what happens that if you write that if you don't know the answer of first one and suppose you want to write the third that question number first, so you should write that the number means the question number as it appears on your question paper, like this one as 3. You should not give the numbers to the question as you wish. ಸೊ ಇಲ್ಲಿ ಮೊದಲನೇದು ಏನಂದರೆ ನನ್ನ ಇಟ್ಕೊಳ್ಳುವಂಥ ಒಂದು ಸಂಗತಿ ಏನಂತಂದರೆ ಕ್ವಶನ್ ಪೇಪರ್ನಲ್ಲಿ ಯಾವ ರೀತಿ ನಂಬರ್ಸ್ಗಳು ಕೊಡ್ತಾರೆ ಅದೇ ಕ್ವಶನ್ ನಂಬರ್ ಹಾಕಬೇಕು ನೀವು. ಯಾಕೆಂತಂದರೆ ನಿಮ್ಮದಾದಂಥ ನಂಬರ್ಸ್ಗಳನ್ನು ಹಾಕೋಗಿಲ್ಲ. ಸಪೋಸ್ ಏನಂದರೆ ನಿಮಗೆ ಮೊದಲನೇ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ, ಸೊ ಹಾಗಾದರೆ ಸಪೋಸ್ ನೀವು ಬೇರೆ ಯಾವುದಾದ್ರೂ ಕ್ವಶನ್ ನಂಬರ್ ಏನಂದರೆ ಅದನ್ನು ಸಾಲ್ವ್ ಮಾಡಬೇಕು ಅಥವಾ ಅದನ್ನು ಬರೀಬೇಕು ಅಂತ ನಿಮಗೆ ಆನ್ಸರ್ ಅನಿಸಿದ್ರೆ ನೀವು ಆ ಕ್ವಶನ್ ನಂಬರನ್ನೇ ಹಾಕಬೇಕು. ಈಗ ಸಪೋಸ್ ನೀವು ಮೊದಲಿಗೆ ಕ್ವಶನ್ ನಂಬರ್ 3 ಬರೀಬೇಕಾಗಿದೆ ಅಂತಂದರೆ ನೀವು ನಿಮ್ಮದಾದಂಥ ನಂಬರನ್ನು ಕೊಡೋ ಹಾಗಿಲ್ಲ, ನಂಬರ್ 1 ಅಂತ ಕೊಡೋ ಹಾಗಿಲ್ಲ. ಸೊ ಅಲ್ಲಿ ಏನು ಮಾಡಬೇಕು,
ಕ್ವಶನ್ ನಂಬರ್ 3 ಅಂತಲೇ ಹಾಕಬೇಕು. ಸೊ ಅಲ್ಲಿ ಯಾವ್ದು ನೀವು ಬರೀತೀರಾ ಆ ಕ್ವಶನ್ ನಂಬರ್ ಅಂದರೆ ಕ್ವಶನ್ ಪೇಪರ್ನಲ್ಲಿ ಇರ್ತಕ್ಕಂಥ ನಂಬರನ್ನೇ ನೀವು ಬರಬೇಕದು. ಸೊ ಅದೇ ಇಂಪಾರ್ಟೆಂಟ್. ಸೊ ಆಮೇಲೆ ಸಪೋಸ್ ಏನಪ್ಪ ಅಂದರೆ ಅದನ್ನ ಆದ ಕೂಡಲೇ ಸೊ ಸಪೋಸ್ ನಿಮಗೆ ಏನಪ್ಪ ಅಂದರೆ 4 ಗೊತ್ತಿಲ್ಲ 5 ಗೊತ್ತಿಲ್ಲ, ಸೊ ದೆನ್ ಯು ಕ್ಯಾನ್ ರೈಟ್ ಮೀನ್ಸ್ any answer means answers of any question, but you have to write the correct question number. ಸೊ ಈ ರೀತಿ ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನು ಫಾಲೋ ಮಾಡಬೇಕು. ಯಾಕಂದ್ರೆ ಕೆಲವು ಸರ್ತಿ ಏನಾಗಿರ್ತದೆ, ನೀವು ಬರೆಯುವಾಗ ಸಪೋಸ್ ಒಂದೇ ಆನ್ಸರ್ ಗೊತ್ತಿಲ್ಲ, ಸೊ ಆಮೇಲೆ ಸೆಕೆಂಡ್ ಒನ್ ಗೊತ್ತಿದೆ, ಸೊ ಅವಾಗ ಏನು ಮಾಡ್ತೀರಾ ಕ್ವಶನ್ ನಂಬರ್ 1 ಅಂತ ಬರೀತೀರಾ. ಇಟ್ಸ್ ಅ ರಾಂಗ್ ಮೆಥಡ್ and you will get 0 marks. So that's why you have to give your attention towards such things in such instructions. ಸೊ ಇಲ್ಲಿ ಮೊದಲನೇದು ಯಾವುದು, ಎರಡನೇದು ಯಾವುದು, ಆಮೇಲೆ ಇನ್ನೊಂದು ಏನಂತಂದರೆ ಸೊ ಸಪೋಸ್ ಯು ವಾಂಟ್ ಟು ರೈಟ್ ಓನ್ಲಿ ಸಮ್ ಕ್ವಶನ್ ಮೀನ್ಸ್ ಆನ್ಸರ್ಸ್ in the beginning, so you can write means write the answer anywhere as you wish. ಸೊ ಇಲ್ಲಿ ಇನ್ನೊಂದು ಏನಂದರೆ ನೀವು ಎಲ್ಲ 100 ಯಾಕಂದರೆ ಇಲ್ಲಿ 100 ಕ್ವಶನ್ಸ್ಗಳನ್ನು ಕೊಡಲಾಗ್ತದೆ. ಪ್ರತಿಯೊಂದು ಆನ್ಸರ್ ಏನಂದರೆ ಒಂದು ಆನ್ಸರ್ಗೆ 1 ಮಾರ್ಕ್ಸ್ಗಳನ್ನು ಅಲಾಟ್ ಮಾಡಿರ್ತಾರೆ. So each question carries 1 marks and totally there will be 12 questions and 12 marks will be there. So each question carries 1 marks and so there will be 12 questions and we will have the 12 answers, 12 marks also. So ಇಲ್ಲಿ 100 ಕ್ವಶನ್ಸ್ಗಳನ್ನು ಕೊಡಲಾಗ್ಬೋದು. ಒಂದೊಂದು ಮಾರ್ಕ್ಸ್ ಪ್ರತಿ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಅಲ್ಲಿ ಇರ್ತದೆ. ಸೊ ಆ 1 ಮಾರ್ಕ್ಸ್ ಏನಂತಂದರೆ ಇಲ್ಲಿ ಟೋಟಲಿ 100 ಮಾರ್ಕ್ಸ್ಗಳನ್ನ ಆಗ್ತದೆ. ಸೊ ಆಮೇಲೆ ಇಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ನೀವೇನು ಕ್ವಶನ್ ನಂಬರ್ ಕೊಟ್ಟಿರ್ತಾರೆ ಅದೇ ಕ್ವಶನ್ ನಂಬರ್ ಬರೀಬೇಕಾಗ್ತದೆ. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ನಿಮಗೆ ಬೇಕಾದ ಪ್ರಶ್ನೆಗಳಿಗೆ 100 ಕ್ವಶನ್ಸ್ಗಳು ಒಂದೇ ಪೇಜ್ ಮೇಲೆ ಬರಬೇಕು ಅಂತ ಏನು ನಿಯಮ ಇಲ್ಲ. ಈಗ ಸಪೋಸ್ ನಿಮಗೆ ಅದರಲ್ಲಿ ಒಂದು 4 ಕ್ವಶನ್ಸ್ ಅಥವಾ ಏನಂದರೆ ಯಾವುದಾದ್ರೂ ಕ್ವಶನ್ಸ್ ಗೊತ್ತಿಲ್ಲ ನಿಮಗೆ ಆನ್ಸರ್ ಅಂತಂದರೆ ಸೊ ನೀವೇನು ಬಂದರೆ ಬೇಕಾದ ಪೇಜ್ ಮೇಲೆ ಬರಿಬೋದು. ಎಲ್ಲ 1 2 3 4 5 6 7 8 9 10 ಆಮೇಲೆ 11 12 ಈ ರೀತಿ ಒಂದೇ ಕಡೆಗೆ ಬರೀಬೇಕು ಅಂತ ಅವಶ್ಯಕತೆ ಇಲ್ಲ. ನಿಮಗೆ ಬೇಕಾದ ಕಡೆಗೆ ಬರೀಬಹುದು. ಆದರೆ ಹೂ ಆರ್ ದಿ ಗುಡ್ ಸ್ಕೋರರ್ಸ್, ಸೊ ಯು ಹ್ಯಾವ್ ಟು ಕೀಪ್ ಇನ್ ಯುವರ್ ಮೈಂಡ್ ದ್ಯಾಟ್ ದ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಸೊ ಹಾಗಾಗಿ ಯು ಹ್ಯಾವ್ ಟು ಟ್ರೈ ಟು ರೈಟ್ ದಿ ಕರೆಕ್ಟ್ ಆ್ಯಂಡ್ ಗುಡ್ ಆನ್ಸರ್ಸ್ ಆನ್ ದಿ ಫ್ರಂಟ್ ಪೇಜ್. ಸೊ ಫ್ರಂಟ್ ಪೇಜ್ ಮೇಲೆ ನಿಮಗೆ ಎಲ್ಲ ಪ್ರಶ್ನೆಗಳಿಗೆ ಅಲ್ಲಿ ಏನಂದರೆ ಉತ್ತರ ಗೊತ್ತಿದೆ ಅಂತಂದರೆ ಯಾರು ಒಳ್ಳೆ ಸ್ಕೋರರ್ ಇದ್ದೀರಾ ಅವರು ಮೊದಲೇ ಏನಂದರೆ ಒಂದು ಪೇಜ್ ಮೇಲೆ ಸರಿಯಾದ ಆನ್ಸರ್ಸ್ಗಳನ್ನ 1 ಮಾರ್ಕ್ಸ್ ಕ್ವೆಶನ್ಸನ್ನು ಬರೀಲಿಕ್ಕೆ ಪ್ರಯತ್ನ ಪಡಬೇಕು. ಯಾಕಂದರೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ವ್ಯಾಲ್ಯೂಯೇಷನ್ ಮಾಡುವಾಗ ವ್ಯಾಲ್ಯೂಯೇಟರ್ಸ್ಗೆ ಏನಂತಂದರೆ ಆ ಆನ್ಸರ್ಸ್ಗಳು ನೋಡಿನೇ ಖುಷಿ ಆಗ್ತದೆ. ಎಲ್ಲ ಕರೆಕ್ಟ್ ಆನ್ಸರ್ಸ್ ಇದ್ದಾವೆ, ಭಾಳಷ್ಟು ಏನಂದರೆ ಪೇಪರ್ ಅಲ್ಲಿ ಚೆನ್ನಾಗಿ ಮಕ್ಕಳು ಬರೆದಿರ್ಬೋದು ಅಂತ ಕೂಡ ಅನಿಸ್ತದೆ. ಸೊ ಹಾಗಾಗಿ ಏನಂತಂದರೆ ನೀವು ಮೊದಲನೇ ಪೇಜ್ ಮೇಲೆ ಸಾಧ್ಯವಾದರೆ ಎಷ್ಟು ಕರೆಕ್ಟ್ವಾದಂಥ ಏನಂದರೆ ನಿಮಗೆ ಆನ್ಸರ್ಸ್ ಗೊತ್ತಿದ್ದಾವೆ ಅದು ಏನಂದರೆ ಬರೀಲಿಕ್ಕೆ ಪ್ರಯತ್ನ ಪಡಬೇಕು. ಸಪೋಸ್ ನಿಮಗೆ ಯಾವುದಾದ್ರೂ ಒಂದು ಆನ್ಸರ್ ಬಗ್ಗೆ ಅನುಮಾನ ಇದ್ದರೆ ಸೊ ಆಮೇಲೆ ಅದು ಬರೀಲಿಕ್ಕೆ ಪ್ರಯತ್ನ ಪಡಿ. ಸೊ ಹಾಗಾಗಿ ಏನಂತಂದರೆ ಇಲ್ಲಿ ಇದು ಮೊದಲನೇ ಪ್ರಶ್ನೆ ಬಗ್ಗೆ ಇರ್ತಕ್ಕಂಥ ಒಂದು ಸಂಗತಿ ಅಂದರೆ ಇನ್ಸ್ಟ್ರಕ್ಷನ್ಸ್ ಅಥವಾ ಏನಂದರೆ ಸೂಚನೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ means second question. So and this second question, each question carries 4 marks. Totally there will be 10 questions and you have to answer any 8 among the 10 questions. So here second question number, answer the following questions in a paragraph. And here in the first question paper you have to follow the limitation. So here one thing is very important, that is answer the following in a word or a phrase or in a sentence. ಇಲ್ಲಿ ಮೊದಲನೇ ಕ್ವಶನ್ದಲ್ಲಿ ಏನು 100 ಕ್ವಶನ್ಸ್ಗಳು ಇರ್ತವೆ, ಅಲ್ಲಿ ಒಂದು ಲಿಮಿಟೇಷನ್ ಏನಂತಂದರೆ ಎಲ್ಲಿ ಒಂದು ಹೆಸರು ಅಥವಾ ಏನಂದರೆ ಯಾವುದೇ ಒಂದು ವರ್ಡ್ದಲ್ಲಿ ಕೂಡ ನೀವು ಆನ್ಸರ್ ಕೇಳಿದರೆ ಆ ವರ್ಡಲ್ಲಿ ಬರಬೇಕು. ಸಪೋಸ್ ಏನಂತಂದರೆ ಆ ಪದಗಳ ಒಂದು ಗುಂಪಿನಲ್ಲಿ ಅಥವಾ ಒಂದು ಸಮೂಹದಲ್ಲಿ ಒಂದು ಆನ್ಸರ್ ಇದನ್ನಿತ್ತಂದರೆ ಸೊ ಅಲ್ಲಿ ಏನಂದರೆ ಪದಗಳ ಬಳಕೆ ಮಾಡಬೇಕು. ಇಲ್ಲ ಒಂದು ವಾಕ್ಯದಲ್ಲಿ ಆನ್ಸರ್ ಕೊಡಲಿಕ್ಕೆ ಅಲ್ಲಿ ಏನಂದರೆ ಕ್ವೆಶನ್ ಕೊಟ್ಟರೆ ಸೊ ಅಲ್ಲಿ ಒಂದು ವಾಕ್ಯಗಳನ್ನು ಕೊಡಬೇಕು. ಸಾಕಷ್ಟು ಸರ್ತಿ ನಾವು ನೋಡ್ತಾ ಇರ್ತೀವಿ ಏನಂತಂದರೆ 1 ಮಾರ್ಕ್ ಕ್ವೆಶನ್ ಇರ್ತದೆ, ಆದರೆ ಹಾಫ್ ಪೇಜಲ್ಲಿ ಆನ್ಸರ್ ಬರೀತಾರೆ. ಅವಾಗ ಇಟ್ಸ್ ವೆರಿ ಡಿಫಿಕಲ್ಟ್. ಯಾಕಂದರೆ ಸಮ್ಟೈಮ್ಸ್ ಯು ವಿಲ್ ಲೂಸ್ ದ ಮಾರ್ಕ್. ಸೊ ಅಲ್ಲಿ ಇವನ್ ಆನ್ಸರ್ದಲ್ಲಿ ಅಂದರೆ ಆ ಹಾಫ್ ಪೇಜ್ನಲ್ಲಿ ನೀವು ಒಂದು ಏನಂದರೆ ಆ ವರ್ಡ್ ಬಂದಿದೆ ಅಂತಂದರೆ ಅಲ್ಲಿ 0 ಮಾರ್ಕ್ಸ್ ಕೊಡುವಂಥ ಸಾಧ್ಯತೆ ಇರ್ತದೆ. ಯಾಕಂದರೆ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ದಲ್ಲಿ ಅವ್ರು ಹೇಳಿರ್ತಾರೆ
ನೀವು ಲಿಮಿಟೇಷನನ್ನು ಫಾಲೋ ಮಾಡಬೇಕು ಅಂತ. ಸೊ ಹಾಗಾಗಿ ಏನಂದರೆ ಎಷ್ಟು ಬೇಕು ಆನ್ಸರ್ ಅಷ್ಟು ಬರೀಬೇಕು. ಜೊತೆಗೆ ಇನ್ನೊಂದು ಮಾತನ್ನು ಕೂಡ ನೀವು ನೆನಪಿನ ಇಟ್ಕೊಳ್ಬೇಕು, ಎಷ್ಟು ಬೇಕು ಅಷ್ಟು ಆನ್ಸರ್ ಬರೀದೆ ಅಂತಂದರೆ ಇನ್ಕಂಪ್ಲೀಟ್ ಆನ್ಸರ್ ಕೂಡ ಬರೆಯೋ ಹಾಗಿಲ್ಲ. ಸೊ ಈಗ ಸಪೋಸ್ ಏನಂದರೆ ಯಾವುದೇ ಒಂದು ವ್ಯಕ್ತಿ ಹೆಸರು ಏನಂದರೆ ಒಂದು 2-3 ಪದಗಳಲ್ಲಿ ಇತ್ತಂದರೆ ಸೊ ಅಲ್ಲಿ ನೀವು ಒಂದೇ ಪದ ಬರೋದಂತಂದರೆ ಸೊ ಇಟ್ ವಿಲ್ ಬಿ ಇನ್ಕಂಪ್ಲೀಟ್. ಸೊ ಅದಕ್ಕೆ ಏನಂತಂದರೆ ನೀವು ಎಷ್ಟು ಬೇಕು ಅಷ್ಟು ಅಲ್ಲಿ ಆನ್ಸರ್ ಬರೀಬೇಕಾಗ್ತದೆ. ಸಪೋಸ್ ಏನಂದರೆ ದ ಆನ್ಸರ್ ವಿಲ್ ಬಿ ಇನ್ ಅ ಸೆಂಟೆನ್ಸ್. ಸೊ ಯು ಹ್ಯಾವ್ ಟು ರೈಟ್, ಯು ಹ್ಯಾವ್ ಟು ಆನ್ಸರ್ ಇನ್ ಅ ಸೆಂಟೆನ್ಸ್. ಸೊ ಅಲ್ಲಿ ಒಂದು ಸೆಂಟೆನ್ಸ್ನಲ್ಲಿ ಅಲ್ಲಿ ಏನಾಗ್ತದೆ 1 ಅಥವಾ 2 ಸೆಂಟೆನ್ಸ್ನಲ್ಲಿ ನೀವು ಅಲ್ಲಿ ಏನಂದರೆ ಆ ಆನ್ಸರ್ ಬರಿಬಹುದು. ಸೊ ಅಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ಹೆಚ್ಚಿಗೆ ಬರೆದ್ರೆ ಅಲ್ಲೆಂದೇ ಆನ್ಸರ್ ಆಗ್ತದೆ. ಸೊ ಹಾಗಾಗಿ ಏನಂದರೆ ಅಲ್ಲಿ ಮಾರ್ಕ್ಸ್ಗಳನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಇದು ಮೊದಲನೇ ಪ್ರಶ್ನೆ ಬಗ್ಗೆ ಇರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್. ಸೊ ಆಮೇಲೆ ಸೆಕೆಂಡ್ ಕ್ವಶನ್ ಏನಿರ್ತದೆ ಅದು ಏನಂದರೆ 4 ಮಾರ್ಕ್ಸ್ ಕ್ವಶನ್ಸ್ ಇರ್ತದೆ. ಸೊ ಈಗ ಏನು ಮಾಡಿರ್ತಾರೆ 10 ಕ್ವಶನ್ಸ್ಗಳನ್ನು ಕೊಟ್ಟಿರ್ತಾರೆ. ಸೊ ಯು ಹ್ಯಾವ್ ಟು ಆನ್ಸರ್ ಇನ್ ಕೇಸ್. ಸೊ ಅಂಡ್ ಈಚ್ ಕ್ವಶನ್ carries here 4 marks. Totally that 8 questions, I mean 10 questions will be given to you. You have to answer any 8 and each question carries 4 marks. Totally 32 marks. 32 marks. So here each question carries 4 marks. So you have to answer any 8 questions. So as in your first year question paper. ಸೊ ಇಲ್ಲಿ ಎರಡನೇದು ಏನಪ್ಪ ಅಂತಂದರೆ ಇಲ್ಲಿ 10 ಪ್ರಶ್ನೆಗಳನ್ನು ಕೊಡಲಾಗ್ತದೆ. ನೀವು ಯಾವುದೇ ಏನಂದರೆ 8 ಪ್ರಶ್ನೆಗಳಿಗೆ ಅದು ಉತ್ತರಿಸಬಹುದು, ಅಂದರೆ ಉತ್ತರಿಸಬೇಕು. ಜೊತೆಗೆ ಏನಂದರೆ ಸೊ ಇಲ್ಲಿ ಏನಪ್ಪ ಅಂದರೆ ಪ್ರತಿಯೊಂದು ಕ್ವಶನ್ಗೆ 4 ಮಾರ್ಕ್ಸ್ಗಳು ಇರ್ತದೆ. ಸೊ ಟೋಟಲಿ ಏನಂದರೆ 32 ಅಲ್ಲಿ ಆನ್ಸರ್ ಏನಂದರೆ ಮಾರ್ಕ್ಸ್ಗಳು ಆಗ್ತವೆ. ಜೊತೆಗೆ ಇಲ್ಲಿ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ದ್ಯಾಟ್ ದಿಸ್ ಸೆಕೆಂಡ್ ಕ್ವಶನ್ ಬಿಗಿನ್ಸ್ ವಿತ್ ದ ಕ್ವಶನ್ ನಂಬರ್ 13. So here also the students do some mistakes. What they do the mistakes is that they write means they give themselves the number of the second question, that is 1, 2, 3, 4, 5, 6, 7, 8. But this is the wrong method because already the marks of 1, 2, 3 are allotted. Means they have been allotted in their boxes. So ಏನಂದ್ರೆ ಇಲ್ಲಿ ಸಪೋಸ್ ಈ ಕ್ವಶನ್ ಏನಾಗಿರ್ತದೆ 13 ದಿಂದ ಸ್ಟಾರ್ಟ್ ಆಗುತ್ತೆ. ಕ್ವಶನ್ ನಂಬರ್ 13 ಇಂದ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಈಗಾಗಲೇ 12 ಕ್ವಶನ್ಸ್ಗಳು ಏನಂದರೆ ಮೊದಲನೇ ಪ್ರಶ್ನೆಯಲ್ಲಿ ಅಂದರೆ ಫಸ್ಟ್ ಕ್ವಶನ್ದಲ್ಲಿ ಬಂದಿರ್ತದೆ. ಸೊ ಅದು 1 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ತದೆ. 4 ಮಾರ್ಕ್ಸ್ ಕ್ವಶನ್ಸ್ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ? ಕ್ವಶನ್ ನಂಬರ್ 13 ಇಂದ ಸ್ಟಾರ್ಟ್ ಆಗ್ತದೆ. ಸೊ ಹಾಗಾದರೆ ಕ್ವಶನ್ ನಂಬರ್ 13 ಇಂದ ಸ್ಟಾರ್ಟ್ ಆಗಿರ್ತದೆ. ಅದು ಎಲ್ಲಿ ತನಕ ಇರ್ತದೆ ಅಂತಂದರೆ ಸೊ 22 ತನಕ, ಕ್ವಶನ್ ನಂಬರ್ 22 ತನಕ ನೀವು ಏನಂದರೆ 4 ಮಾರ್ಕ್ಸ್ಗಳ ಕ್ವಶನ್ಸ್ ಆಗಿರ್ತಾರೆ. ನಿಮಗೆ ಇಲ್ಲಿ ಕೂಡ ಏನು ಬಂದರೆ ದೇರ್ ಇಸ್ ನೋ ಎನಿ ರಿಸ್ಟ್ರಿಕ್ಷನ್ಸ್ ಟು ಏನಂದರೆ ಚೂಸ್ ದ ಕ್ವಶನ್ಸ್. ಸೊ ಇಲ್ಲಿ ಯಾವುದೇ ರೀತಿ ಏನಂದರೆ ಇದೇ ಪ್ರಶ್ನೆ ಮೊದಲೇ ಏನಂದರೆ 13 ರಿಂದ 22 ತನಕ ಸೊ ಹಾಗೆ ಏನಂದರೆ ಸೀಕ್ವೆನ್ಸ್ನಲ್ಲಿ ಇರ್ತಕ್ಕಂಥ ಏನಂದರೆ ಕ್ವಶನ್ಸಲ್ಲಿ ಚೂಸ್ ಮಾಡಬೇಕು ಮತ್ತು ಅದನ್ನು ಬರಿಬೇಕಂತ ಏನು ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಯಾಕಂದರೆ ನಿಮಗೆ ಈ 10 ಪ್ರಶ್ನೆಗಳಲ್ಲಿ ಯಾವ್ದು ಬೇಕಾದರೆ ಏನಂದರೆ 8 ಪ್ರಶ್ನೆಗಳನ್ನು ನೀವು ಚೂಸ್ ಮಾಡಿ ಸೊ ಅದಕ್ಕೆ ಆನ್ಸರ್ಸ್ಗಳನ್ನು ಬರಿಬೇಕಾಗ್ತದೆ. ಸೊ ಇಲ್ಲಿ ಏನಂದರೆ ಇನ್ನೊಂದು ಮಿಸ್ಟೇಕ್ ಏನಂದರೆ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ ಈ ಸೆಕೆಂಡ್ ಕ್ವಶನ್ ಪೇಪರ್ದಲ್ಲಿ ಬಹಳಷ್ಟು ಮಿಸ್ಟೇಕ್ಸ್ಗಳನ್ನು ಮಾಡ್ತಾರೆ. ಅದು ಹೇಗೆ ಅಂತಂದರೆ ತನ್ನದಾದಂಥ ನಂಬರ್ಸ್ಗಳನ್ನು ಕೊಡ್ತಾರೆ. ಆನ್ಸರ್ಸ್ ಕರೆಕ್ಟಾಗಿ ಇರ್ತವೆ, ಚೆನ್ನಾಗಿ ಆನ್ಸರ್ ಬರೆದಿರ್ತಾರೆ, ಒಳ್ಳೆ ಆನ್ಸರ್ಸ್ಗಳನ್ನು ಬರೆದಿರ್ತಾರೆ. ಆದರೆ ಅಲ್ಲಿ ಮಾರ್ಕ್ಸ್ಗಳನ್ನು ಏನು ಮಾಡಿದ್ರೆ ಕೊಡುವ ಸಾಧ್ಯತೆ ಇರೋದಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಏನು ಮಾಡ್ತಾರೆ ತನ್ನದಾದಂಥ ನಂಬರ್ಸ್ಗಳು ವಿದ್ಯಾರ್ಥಿಗಳು ಕೊಡ್ತಾರೆ. ಅದೇನೆಂದರೆ 1, 2, 3 ಈ ರೀತಿ ಏನು ಮಾಡಿದ್ರೆ ಅಲ್ಲಿ ತನ್ನಷ್ಟು ತಾನೇ ನಂಬರ್ಸ್ಗಳು ಕೊಡ್ತಾರೆ. ಅದು ತಪ್ಪು. ಯಾಕಂದರೆ ಅಲ್ಲಿ ಕ್ವೆಶ್ಚನ್ ಪೇಪರ್ದಲ್ಲಿ ಏನು ನಂಬರ್ ಇರ್ತದೆ ಅದೇ ನಂಬರ್ನ ಅಲ್ಲಿ ನೀವು ಬರಿಬೇಕಾಗ್ತದೆ. ಸೊ ಅದು ಏನಂದರೆ ಒಂದು ಇಂಪಾರ್ಟೆಂಟ್ ಆದಂಥ ಸಂಗತಿ. ಸೊ ಇಲ್ಲಿ ಸಪೋಸ್ ಈಗ ಇಲ್ಲಿ ಕೂಡ ನೀವು ಏನು ಮಾಡ್ಬೋದು, ಕ್ವೆಶ್ಚನ್ ನಂಬರ್ 13ನೇ ಫಸ್ಟ್ ಬರಬೇಕಂತಲ್ಲ. ನಿಮಗೆ ಆ 10 ಪ್ರಶ್ನೆಗಳಲ್ಲಿ ಯಾವುದು ಈಸಿ ಆಗ್ತವೆ ಅದು ಏನಂದರೆ ಫಸ್ಟಿಗೆ ಬರೆಯುತ್ತಾ ಹೋಗಬೇಕಾಗ್ತದೆ. ನಿಮಗೆ ಯಾವುದು ಪರ್ಫೆಕ್ಟ್ ಅಂತ ಅನಿಸ್ತದೆ, ನನಗೆ ಬರೀಲಿಕ್ಕೆ ಇದು ಏನಂದರೆ ನನಗೆ ಭಾಳಷ್ಟು ಏನಂದರೆ ಬರೀಲಿಕ್ಕೆ ಬರ್ತದೆ, ಒಳ್ಳೆಯ ಆನ್ಸರ್ಸ್ಗಳನ್ನು ನಾನು ಈ ಒಂದು ಕ್ವಶನ್ಗೆ ಬರಿಬಹುದು ಅಂತ ನಿಮಗೆ ಅನಿಸ್ತದೆ, ಅಂಥ ಪ್ರಶ್ನೆಗಳಿಗೆ ಏನಂದರೆ ನೀವು ಉತ್ತರಿಸಬೇಕು. ಯಾಕಂತಂದರೆ ನೀವು ಆಮೇಲೆ ಏನಂದರೆ ಕೆಲವು ಸರ್ತಿ ಇಲ್ಲ ಈ ಆನ್ಸರ್ ನಾನು ಬರಿಬಹುದು ಏನಂದರೆ ಬರಿಬಾರ್ದಾಗಿತ್ತು, ನನಗೆ ಇದಕ್ಕಿಂತ ಚೆನ್ನಾಗಿ ಏನಂದರೆ ಬೇರೆ ಆನ್ಸರ್ ಬರಲಿಕ್ಕೆ ಬರ್ತಾ ಇತ್ತು ಅಂತ ನೀವು ಆಮೇಲೆ ಫೀಲ್ ಮಾಡ್ಕೊಳ್ತೀರ. ಅದಕ್ಕೆ ಫಸ್ಟಿಗೆ ಯಾವ ಆನ್ಸರ್ಗೆ ನಿಮಗೆ ಕರೆಕ್ಟಾಗಿ ಆನ್ಸರ್ ಬರಲಿಕ್ಕೆ ಬರ್ತದೆ ಅಂತಹ ಏನಂದರೆ ಕ್ವಶನ್ಸ್ಗಳನ್ನು ನೀವು ಏನಂದರೆ ಚೂಸ್ ಮಾಡ್ಕೊಳ್ಬೇಕು. ಅಂಥ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗ್ತದೆ. ಸೊ ಸಪೋಸ್ ಏನು ಮಾಡಿದ್ರೆ ನಿಮಗೆ 13 ಕ್ವಶನ್ ನಂಬರ್ ಸರಿಯಾಗಿ ಬರ್ತಾ
ಸೊ ಅವಾಗ ಏನು ಮಾಡ್ಬೋದು, ನೆಕ್ಸ್ಟ್ ಕ್ವಶನ್ ಬೇಕಾದ್ರೆ ಬರಿಬೋದು. ಸೊ ಇಲ್ಲಿ ಕೂಡ ಒಂದೇ ಕಡೆಗೆ ಆ 8 ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತ ಏನು ನಿಯಮ ಇಲ್ಲ. ನೀವು ಬೇಕಾದ ಕಡೆಗೆ ಅಂದರೆ ಆ ಆನ್ಸರ್ಸ್ಗಳನ್ನ ಬರಿಬೋದು. ಆದರೆ ಕ್ವಶನ್ ನಂಬರ್ ಮಾತ್ರ ಕರೆಕ್ಟಾಗಿ ಏನಂತಂದರೆ ಅಲ್ಲಿ ಬರಿಬೇಕಾಗ್ತದೆ. ಸಪೋಸ್ ಏನಂತಂದರೆ ನೀವು ಈಗ ಇಲ್ಲಿ 15, 16 ಬರೆದಿದ್ದೀರಾ, ಮತ್ತೊಂದು ಕಡೆ ಏನಂತಂದರೆ ಅಲ್ಲಿ ಏನಂತಂದರೆ 18, 19 ಬರಿಬೋದು. ಸೊ ಆ ನಂಬರ್ ಏನು ಬೇಕಾದ್ರೆ ಅಂದರೆ ಯಾವ ರೀತಿ ಇದ್ದಿರ್ತದೆ ಅದು ನಂಬರ್, ಆ ಕ್ವಶನ್ ನಂಬರ್ ಹಾಗೆ ಬರೆದು ಎಲ್ಲಿ ಬೇಕಾದಲ್ಲಿ ಬಿಡಿಸ್ಬೋದು. ಆದರೆ ಕರೆಕ್ಟ್ ಕ್ವಶನ್ ನಂಬರ್ ಮಾತ್ರ ಅಲ್ಲಿ ಬರಿಬೇಕಾಗ್ತದೆ. ಸೊ ಇಲ್ಲಿ ಏನಾಗಿರ್ತದೆ 13 ಕ್ವಶನ್ ನಂಬರ್ 13ರಿಂದ 22 ತನಕ ಈ ಕ್ವಶನ್ ನಂಬರ್ ಇರ್ತದೆ. ಸೊ ಹಾಗಾಗಿ ನೀವು ಬೇಕಾದ್ರೆ ಏನಂತಂದರೆ ಇಲ್ಲಿ ಈ 8 ಪ್ರಶ್ನೆಗಳಿಗೆ ಅಲ್ಲಿ ಉತ್ತರಿಸಬೇಕಾಗ್ತದೆ. ಪ್ರತಿಯೊಂದು ಕ್ವಶನ್ಗೆ 4 ಮಾರ್ಕ್ಸ್ಗಳಿರ್ತವೆ. ಸೊ ಟೋಟಲಿ ಈ ಸೆಕೆಂಡ್ ಕ್ವಶನ್ ನಂಬರ್ ಏನಂದರೆ ಕ್ವಶನ್ದಲ್ಲಿ 32 ಮಾರ್ಕ್ಸ್ಗಳನ್ನ ಅಲ್ಲಿ ಅಂತಂದರೆ ಇರ್ತಾರೆ. ಸೊ ಹಾಗಾಗಿ ಇಲ್ಲಿ ಲಿಮಿಟೇಷನ್ ಏನಂದರೆ the limitation for writing the 4 marks question is that you have to write at least 1 page answer for getting 4 marks if it's possible. Sometimes what happens that you cannot write that the full page answer, and particularly sometimes from the poems also. So that's why at least minimum means here at least you have to write 1 page answer for getting 4 marks. ಸೊ ಇಲ್ಲಿ 4 ಮಾರ್ಕ್ಸ್ ಪ್ರಶ್ನೆಗೆ ಏನಂದರೆ ಸೊ ಇಲ್ಲಿ ಅಟ್ಲೀಸ್ಟ್ 1 ಪೇಜ್ ಆದರೂ ಆನ್ಸರ್ ನೀವು ಬರಿಬೇಕಾಗ್ತದೆ. ಕೆಲವು ಸರ್ತಿ ಏನಾಗ್ತದೆ ಆ 4 ಮಾರ್ಕ್ಸಿಗೆ ಏನಂತಂದರೆ 1 ಪೇಜ್ ಆಗುವಷ್ಟು ಆನ್ಸರ್ ಬರಲಿಕ್ಕೆ ಸಾಧ್ಯತೆ ಇರಲಿಲ್ಲ ಅಂತಂದರೆ, ಸೊ ಅಲ್ಲಿ ಅವಕಾಶ ಇರಲಿಲ್ಲ ಅಂತಂದರೆ ಅದಕ್ಕಿಂತ ಕಡಿಮೆ ಆಗ್ಬೋದು. ಆದರೆ ಸೊ ಇಲ್ಲಿ ಏನಂತಂದರೆ ಎಲ್ಲಿ ಸಾಧ್ಯತೆ ಇರ್ತದೆ ಬರೀಲಿಕ್ಕೆ, ಸೊ ಅಲ್ಲಿ ಏನಂತಂದರೆ ನಿಮಗೆ ಅಲ್ಲಿ ಪಾಯಿಂಟ್ಸ್ಗಳು ಇರ್ತವೆ. ಸೊ ಅಂಥ ಆನ್ಸರ್ಸ್ಗಳನ್ನ ನೀವು ಎಕ್ಸ್ಪ್ಲೇನ್ ಮಾಡುವಂಥ ಅಲ್ಲಿ ಏನಂತಂದರೆ ಅವಕಾಶ ಇರ್ತದೆ. ಸೊ ಅಂತಹ ಕ್ವಶನ್ಸ್ ಇದ್ದರೆ ಸೊ ನೀವು ಅಲ್ಲಿ ಆನ್ಸರ್ಸ್ಗಳನ್ನು 1 ಪೇಜ್ ಆದರೂ ಅಟ್ಲೀಸ್ಟ್ ಬರೀಬೇಕಾಗ್ತದೆ. ಮತ್ತು ಅದು ಹೇಗೆ ಆನ್ಸರ್ಸ್ಗಳನ್ನ ಅಂತಂದರೆ ನೀಟಾಗಿ ಇರಬೇಕು. ಒಂದಕ್ಕೆ ಏನಂತಂದರೆ ಅಲ್ಲಿ ಆ ಪ್ರತಿಯೊಂದು ಏನಂದರೆ ಏನು ಕನೆಕ್ಷನ್ ಇರ್ತದೆ ಅಥವಾ ಏನು ಲಿಂಕ್ ಇರ್ತದೆ ಸೊ ಅದು ಡಿಸಾರ್ಡರ್ದಲ್ಲಿ ಆಗಿರಬಾರ್ದು. ಒಂದು ಕಡೆಗೆ ಒಂದು ಬರೆದ್ರೆ ಏನಂದರೆ ಮತ್ತೆ ಲಾಸ್ಟ್ ಹೋಗೋದು, ಆಮೇಲೆ ನಡುವೆ ಬರೋದು, ಈ ರೀತಿ ಮಾಡಬಾರ್ದು. ಸೊ ಹಾಗಾಗಿ ಸೀಕ್ವೆನ್ಸ್ದಲ್ಲಿನೇ ಅದು ಆನ್ಸರ್ ಬರಬೇಕು. ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಆನ್ಸರ್ ಅದು ಇದ್ದಿರಬೇಕು. ಸೊ ಅವಾಗ ಏನಾಗ್ತದೆ, ಸೊ ಆ ಆನ್ಸರ್ಸ್ಗಳಿಗೆ ನಿಮಗೆ ಒಳ್ಳೆ ಮಾರ್ಕ್ಸ್ಗಳನ್ನ ಸಿಗುವಂಥ ಸಾಧ್ಯತೆ ಇರ್ತದೆ. ಸೊ ಬೇಕಾದಲ್ಲಿ ಮಿಕ್ಸ್ ಮಾಡಿ ಆಮೇಲೆ ಅಲ್ಲಿಂದ ಒಂದು ಪಾಯಿಂಟ್ ಮೇಲೆ ಇದ್ದಂಥ ಒಂದು ಪಾಯಿಂಟ್ ತೊಗೊಳ್ಳೋದು, ಕೆಳಗೆ ಆಮೇಲೆ ಹೋಗೋದು, ಸೊ ಆಮೇಲೆ ಮತ್ತೆ ಏನಂದರೆ ಮೇಲೆ ಇರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ತೊಗೊಳ್ಳೋದು, ಈ ರೀತಿ ಮಾಡೋ ಹಾಗಿಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ ನಮ್ಮ ಏನಂದರೆ ಪಾಠದಲ್ಲಿ ಯಾವ ರೀತಿ ಇದ್ದಾವೆ, ಆಮೇಲೆ ಕವನದಲ್ಲಿ ಯಾವ ರೀತಿ ಇದೆ ಅಂದರೆ ಪೋಯಮ್ದಲ್ಲಿ ಯಾವ ರೀತಿ ಬರ್ತವೆ, ಸೊ ಆ ರೀತಿ ಏನಂದರೆ ಈ ಕ್ವಶನಿಗೆ ಸಂಬಂಧಪಟ್ಟಂಥ ಆನ್ಸರ್ಸ್ಗಳನ್ನ ಬರೀಬೇಕು. ಸೊ ಇಲ್ಲಿ ಇನ್ನೊಂದು ಏನಂತಂದರೆ ಇಂಪಾರ್ಟೆಂಟ್ ಆದಂಥ ಪಾಯಿಂಟ್ ಏನಂತಂದರೆ sometimes what happens to get the less marks, that is you cannot understand the meaning of the question, so that's why you write the wrong answers, so you get the less marks. ಆಮೇಲೆ sometimes you get the 0 marks also. ಸೊ ಇಲ್ಲಿ 4 ಮಾರ್ಕ್ಸಿಗೆ ಏನಾಗಿರ್ತದೆ, ಒಂದು ಪ್ರಶ್ನೆಯನ್ನು ಅವರು ಕೇಳಿದರೆ ಇನ್ನೊಂದು ಆನ್ಸರ್ ಬರೀತಾರೆ. ಸಪೋಸ್ ದ ಕ್ವಶನ್ ಫ್ರಮ್ ದ್ಯಾಟ್ 2 deer. ಸೊ ಆಲ್ರೆಡಿ ಐ ಹ್ಯಾವ್ ಡಿವೈಡೆಡ್ ದ್ಯಾಟ್ 2 deer ಮೀನ್ಸ್ ದ ಸ್ಟೋರಿ 2 deer into parts. ಸೊ ಇಲ್ಲಿ ಒಂದು ಪಾರ್ಟ್ ಏನಂತಂದರೆ ಹೌ ಡಿಡ್ ದ ಕಿಂಗ್ ಮ್ಯಾನೇಜ್ ಇನ್ ಹಿಸ್ ಕಿಂಗ್ಡಮ್ ಅಂತ ಫಸ್ಟ್ ಪ್ರಶ್ನೆ ಆದರೆ, ಸೊ ಇನ್ನೊಂದು ಏನಂತಂದರೆ ಹೌ ಡಿಡ್ ದ್ಯಾಟ್ the king changed his mind in dealing with that the punishment for that the criminal ಅಂತ ಎರಡನೇ ಪ್ರಶ್ನೆ ಆಗ್ಬೋದು. ಸೊ ಹಾಗಾದರೆ ಇಲ್ಲಿ ಈಗ ನಾವು ಫಸ್ಟ್ ಪ್ರಶ್ನೆ ಏನು ಅಂತಂದರೆ ರಾಜ, ಆಮೇಲೆ ಅವನ ಸಾಮ್ರಾಜ್ಯ ಅಂತಂದರೆ ಮೊನಾಕೋ ಕಿಂಗ್ಡಮ್, ಜೊತೆಗೆ ಏನಂತಂದರೆ ಅಲ್ಲಿರ್ತಕ್ಕಂತಹ ಜನರು, ಆಮೇಲೆ ಆ ಟ್ಯಾಕ್ಸ್ ಸಿಸ್ಟಮ್ ಆಗಿರಲಿ, ಸೊ ಇವನ್ನೆಲ್ಲ ಬಂದರೆ ಮೊದಲನೇ ಭಾಗದ ಬಗ್ಗೆನೇ ಅಲ್ಲಿ ಬರೀಬೇಕಾಗ್ತದೆ. ಆಮೇಲೆ ಯಾವಾಗ ಒಬ್ಬ ಏನಂದರೆ ಕ್ರಿಮಿನಲ್ ಅಥವಾ ಒಬ್ಬ ರಾಜ ಯಾವ ರೀತಿ ಏನಂದರೆ ಪನಿಷ್ಮೆಂಟ್ ಬಗ್ಗೆ ಅವನು ಆಲೋಚನೆ ಮಾಡ್ತಾ ಇರ್ತಾನೆ, ಆ ಕ್ರಿಮಿನಲ್ ಯಾವ ರೀತಿ ಪನಿಷ್ಮೆಂಟ್ ಕೊಡಬೇಕು ಅಂತ. ಸೊ ಅವಾಗ ಕ್ರಿಮಿನಲ್ ಪನಿಷ್ಮೆಂಟ್ ಆಮೇಲೆ ಏನಂದರೆ ಇವನ್ನೆಲ್ಲ ಬಂದರೆ ಸೊ ಅವಾಗ ಏನಾಗ್ತದೆ, ಅದು ಸೆಕೆಂಡ್ ಪಾರ್ಟ್ದಿಂದನೇ ಬರೀಬೇಕಾಗ್ತದೆ. ಈಗ ಸಪೋಸ್ ಏನಂದರೆ ನಿಮಗೆ ಅಲ್ಲಿ ಯಾವ ರೀತಿ ರಾಜ ಅಲ್ಲಿ ತನ್ನ ಏನಂದರೆ ಆ ಕ್ರಿಮಿನಲ್ಗೆ ಪನಿಷ್ಮೆಂಟ್ ಕೊಡಬೇಕಂತ ಬಯಸ್ತಾ ಇರ್ತಾನೆ, ಯಾಕೆ ತನ್ನ ಮೈಂಡನ್ನು ಅವನು ಚೇಂಜ್ ಮಾಡ್ತಾ ಇರ್ತಾನೆ ಅಂತ ಕೇಳಿದಾಗ, ಸೊ ಇಫ್ ಯು ರೈಟ್ ದ ಆನ್ಸರ್ ಆಫ್ ದಿ ಫಸ್ಟ್ ಕ್ವೆಶ್ಚನ್ ಮೀನ್ಸ್ ಫಸ್ಟ್ ಪಾರ್ಟ್, ಸೊ ಇಟ್ ವಿಲ್ ಬಿ ರಾಂಗ್ ಆ್ಯಂಡ್ ಟೋಟಲಿ ಯು ವಿಲ್ ಗೆಟ್ 0 mark. ಸೊ ಇಲ್ಲಿ ಮೊದಲನೇ ಭಾಗದ ಬಗ್ಗೆ ಕೇಳಿದಾಗ ಅಂದರೆ ದ ಕಿಂಗ್, ಆಮೇಲೆ ದ ಕಿಂಗ್ಡಮ್, ಹಿಸ್ ಅಡ್ಮಿನಿಸ್ಟ್ರೇಷನ್, ಆಮೇಲೆ ಏನಂದರೆ ಹಿಸ್ ರೂಲ್, ಸೊ
ಸೊ ಆ್ಯಂಡ್ ಆ್ಯಸ್ ವೆಲ್ ಆಸ್ ದ ಟ್ಯಾಕ್ಸ್ ಸಿಸ್ಟಮ್. ಸೊ ಇವನ್ನೆಲ್ಲ ಕೇಳಿದರೆ ಸೊ ಅವಾಗ ಫಸ್ಟ್ ಪಾರ್ಟ್ ಬಗ್ಗೆ ಬರೆಯೋದು. ಆಮೇಲೆ ನಾನು ಈಗಾಗಲೇ ಹೇಳಿದ ಹಾಗೆ ಸೊ ಇಲ್ಲಿ ಏನಂದರೆ ಆ ಕ್ರಿಮಿನಲ್ ಬಗ್ಗೆ ಅವ್ನ ಪನಿಷ್ಮೆಂಟ್ ಬಗ್ಗೆ ಕೇಳಿದರೆ ಸೊ ಯು ಹ್ಯಾವ್ ಟು ರೈಟ್ ದ ಸೆಕೆಂಡ್ ಪಾರ್ಟ್. ಸೊ ದೇರ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ದಿ ಕ್ವೆಶನ್ಸ್ ಫ್ರಮ್ ದಿಸ್ ಲೆಸನ್ ಈಸ್ ಮೀನ್ಸ್ ಆರ್ 2 ಕ್ವೆಶನ್ಸ್. ಸೊ ಅದಕ್ಕೆ ಯಾವುದ್ರ ಬಗ್ಗೆ ಕೇಳ್ತಾರೆ ಅದ್ರ ಬಗ್ಗೆನೇ ಬರಬೇಕು. ಸಪೋಸ್ ಮೊದಲನೇ ಏನು ಬಂದರೆ ರಾಜ ಆ ರೀತಿ ಏನು ಬಂದರೆ ತನ್ನ ಒಂದು ಕಿಂಗ್ಡಮ್ ಅನ್ನು ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಹೌ ಡಿಡ್ ದ ಕಿಂಗ್ ಮ್ಯಾನೇಜ್ ಹಿಸ್ ಕಿಂಗ್ಡಮ್ ಅಂತ ಕೇಳಿದರೆ ಇಫ್ ಯು ವಿಲ್ ರೈಟ್ ದ ಆನ್ಸರ್ ಆಫ್ ದಟ್ ಸೆಕೆಂಡ್ ಪಾರ್ಟ್ ಸೊ ಅಬೌಟ್ ದ ಕ್ರಿಮಿನಲ್ ಆ್ಯಂಡ್ ಹಿಸ್ ಪನಿಷ್ಮೆಂಟ್ ಸೊ ಇಟ್ ವಿಲ್ ಬಿ ರಾಂಗ್. ಸೊ ಅದಕ್ಕೆ ಬಿ ಕೇರ್ಫುಲ್ ವೈಲ್ ಯು ರೈಟ್ ದ ಆನ್ಸರ್. ಅಂದರೆ ಇಲ್ಲಿ ಮೊದಲನೇ ಇಂಪಾರ್ಟೆಂಟ್ ಆದಂಥ ಸಂಗತಿ ಏನಂತಂದರೆ ನೀವು ಫಸ್ಟಿಗೆ ಆ ಪ್ರಶ್ನೆನ ಅರ್ಥ ಮಾಡ್ಕೊಳ್ಬೇಕು, ಆಮೇಲೆ ಆನ್ಸರನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಜೊತೆಗೆ ಈಗ ಸಪೋಸ್ ಏನಪ್ಪ ಅಂತಂದರೆ ರೋಮಿಯೋ ಜೂಲಿಯಟ್ದಿಂದ ಆನ್ಸರ್ ಇತ್ತಂತಂದರೆ ಹೌ ಡಸ್ ರೋಮಿಯೋ ಡಿಸ್ಕ್ರೈಬ್ ಜೂಲಿಯಟ್ ಅಂತ ಇದ್ದರೆ ಸೊ ನೀವು ಫಸ್ಟಿಗೆ ಏನು ಬಂದರೆ ಆ ಜೂಲಿಯಟ್ ರೋಮಿಯೋನನ್ನು ಯಾವ ರೀತಿ ಡಿಸ್ಕ್ರೈಬ್ ಮಾಡ್ತಾಳೆ ವಿವರಿಸ್ತಾಳೆ ಅದು ಬರೆಯೋದಿಲ್ಲ. ಸೊ ಮೊದಲಿಗೆ ಏನಪ್ಪ ಅಂದರೆ ರೋಮಿಯೋ ಯಾವ ರೀತಿ ಜೂಲಿಯಟ್ನ ಸೌಂದರ್ಯವನ್ನು ಏನಪ್ಪ ಅಂದರೆ ವಿವರಿಸ್ತಾನೆ ಅದು ಬರಿಬೇಕಾಗ್ತದೆ. ಅಂದರೆ ದ ಆನ್ಸರ್ ಆಫ್ ದಿ ಕ್ವೆಶನ್, ದ ಫಸ್ಟ್ ಸೆಂಟೆನ್ಸ್ ಆಫ್ ದಿ ಆನ್ಸರ್ ಶುಡ್ ಬಿ ದ ಆನ್ಸರ್ ಟು ದಿ ಕ್ವೆಶನ್. ಅಂದರೆ ಇಲ್ಲಿ ಒಂದು ಒಳ್ಳೆ ಆನ್ಸರ್ ಬರಿಬೇಕಂತಂದರೆ ಏನಂತಂದರೆ ನಿಮ್ಮ ಉತ್ತರದ ಮೊದಲನೇ ಒಂದು ವಾಕ್ಯ ಏನಿರ್ತದೆ ಅದು ಆ ಪ್ರಶ್ನೆಗೆ ಉತ್ತರ ಆಗಿರಬೇಕು ಮತ್ತು ಅದು ಪ್ರಾರಂಭವಾಗಿರಬೇಕು. ಆಮೇಲೆ ಏನಂದರೆ ನೀವು ಮತ್ತೆ ಮುಂದೆ ಆ ಆನ್ಸರನ್ನು ಕಂಟಿನ್ಯೂ ಮಾಡಬೇಕಾಗ್ತದೆ. ಅಂದರೆ ಅದು ಒಂದು ಒಳ್ಳೆ ಏನಂದರೆ ವೇ ಆಫ್ ಆನ್ಸರಿಂಗ್, ದ ಗುಡ್ ವೇ ಆಫ್ ಆನ್ಸರಿಂಗ್ ದ ಕ್ವಶನ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ನೀವು ಅಸ್ತವ್ಯಸ್ತವಾಗಿ ಅಥವಾ ಏನಂದರೆ ಎಲ್ಲ ಪಾಯಿಂಟ್ಸ್ಗಳನ್ನು ಮಿಕ್ಸ್ ಮಾಡಿ ಅದು ಬರೆಯೋದಿಲ್ಲ. ಇದು ಎರಡನೇ ಕ್ವೆಶನ್. ಆಮೇಲೆ ನಾನು ಈಗಾಗಲೇ ಹೇಳಿದ ಹಾಗೆ ಸೊ ಇಲ್ಲಿ ನಿಮ್ಮದಾದಂಥ ಆ ಪ್ರಶ್ನೆಗೆ ಏನಂದರೆ ನೀವು ಇದನ್ನು ಕೊಡಬಾರ್ದು, ನಂಬರ್ಸ್ಗಳನ್ನು ಕೊಡಬಾರ್ದು. ಜೊತೆಗೆ ಇಲ್ಲಿ ಯಾವ ರೀತಿ ಕ್ವಶನ್ ಪೇಪರ್ದಲ್ಲಿ ನಂಬರ್ ಇದ್ದಾವೆ ಅದನ್ನೇ ಬರೀಬೇಕು. ಸೊ ಇದು ಏನಂದರೆ 4 ಮಾರ್ಕ್ಸ್ ಕ್ವಶನ್ಸ್ ಆಯಿತು. ಸೊ ಇಲ್ಲಿ ಯಾವ ಪ್ರಶ್ನೆ 4 ಮಾರ್ಕ್ಸ್ ಬರ್ತದೆ ಅಥವಾ ಯಾವ ಪಾಠದಿಂದ ಹಾಕ್ತಾರೆ, ಡೋಂಟ್ ಬಾದರ್ ಅಬೌಟ್ ಆಲ್ ದೋಸ್ ಥಿಂಗ್ಸ್ ಬಿಕಾಸ್ ಯು ಹ್ಯಾವ್ ಟು ಪ್ರಿಪೇರ್ ಆಲ್ ದಿ ಮೀನ್ಸ್ ದ ಲೆಸನ್ಸ್ ವಿಚ್ ಆರ್ ಗಿವನ್ ಟು ಯು and selected you for the exam. So you should prepare well of all these the lessons and poems. ಇಲ್ಲಿ ಯಾವುದೇ ಏನಂದರೆ ಯಾವ ಪಾಠನೂ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಿಮಗೆ ಈ ಒಂದು ಎಕ್ಸಾಮಿಗೆ ಎಷ್ಟು ಲೆಸನ್ಸ್ಗಳನ್ನು ಕೊಟ್ಟಿದ್ದಾರೆ, ಎಷ್ಟು ಪೊಯಮ್ಸ್ಗಳನ್ನು ಕೊಟ್ಟಿದ್ದಾರೆ, ಅಷ್ಟು ಎಲ್ಲ ಏನಂದರೆ ಪೊಯಮ್ಸ್ಗಳು ಮತ್ತು ಲೆಸನ್ಸ್ಗಳು ಏನಂದರೆ ನಿಮಗೆ ಭಾಳಷ್ಟು ಇಂಪಾರ್ಟೆಂಟ್. ಸೊ ಅದು ಯಾವುದು 4 ಮಾರ್ಕ್ಸ್ ಬರ್ತದೆ, ಯಾವುದು 6 ಮಾರ್ಕ್ಸ್ ಬರ್ತದೆ ಅಂತ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾವು ಎಲ್ಲವನ್ನು ಪ್ರಿಪೇರ್ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗ್ತದೆ. ಸೊ ಅದಕ್ಕೆ ಇಫ್ ಯು ವಿಲ್ ಪ್ರಿಪೇರ್ ವೆಲ್ ದೆನ್ ದೇರ್ ವುಡ್ ನಾಟ್ ಬಿ ನೆಸೆಸಿಟಿ ಆಫ್ ಬಾದರಿಂಗ್ ಅಬೌಟ್ 4 ಮಾರ್ಕ್ಸ್ ಆರ್ 6 ಮಾರ್ಕ್ಸ್ ಆರ್ 1 ಮಾರ್ಕ್. ಸೊ ಅಲ್ಲಿ ಏನಂದರೆ 1 ಮಾರ್ಕ್ಸ್ಗೆ ಬರಲಿ ಅಥವಾ 4 ಮಾರ್ಕ್ಸ್ಗೆ ಬರಲಿ 6 ಮಾರ್ಕ್ಸ್ಗೆ ಬರಲಿ. ಸೊ ಆದರೆ ಇಲ್ಲಿ ನಾವೆಲ್ಲ ಪ್ರಿಪೇರ್ ಆಗಿದ್ದರೆ ಸೊ ಅದು ಯಾವ ಪ್ರಶ್ನೆ ಬಂದರೂ ಕೂಡ ಯು ವಿಲ್ ಬಿ ಏಬಲ್ ಟು ಆನ್ಸರ್ ದ ಕ್ವೆಶನ್ ಅಂತ. ಸೊ ಇಲ್ಲಿ ನೀವು ಏನಂದರೆ ಆ ಆನ್ಸರನ್ನು ಕೊಡಲಿಕ್ಕೆ ನಿಮ್ಮಲ್ಲಿ ಆ ಸಾಮರ್ಥ್ಯ ಬರ್ತದೆ. ಸೊ ಇದು ಏನಂದರೆ ಎರಡನೇ ಕ್ವೆಶನ್. ಮೂರನೇ ಕ್ವೆಶನ್ ಏನಂತಂದರೆ ಆಫ್ 6 ಮಾರ್ಕ್ಸ್. ಸೊ ಹಿಯರ್ ದ ಥರ್ಡ್ ಕ್ವೆಶನ್. The third question will be of 6 marks and there will be 3 questions. There will be 3 questions given to you and you have to write only one question and that question carries 6 marks question. Means here there will be only one question and it carries 6 marks. So totally 6 marks. So here the length of the answer of 6 marks should be at least 2 pages. ಸೊ ಇಲ್ಲಿ ಏನಂದರೆ ಮೂರನೇ ಕ್ವೆಶನ್ 6 ಮಾರ್ಕ್ಸ್ ಕ್ವೆಶನ್ ಇರ್ತದೆ. 3 ಪ್ರಶ್ನೆಗಳನ್ನು ಕೊಡಲಾಗ್ತದೆ. ಅದರಲ್ಲಿ ನೀವು ಏನಂದರೆ ಒಂದನ್ನು ಚೂಸ್ ಮಾಡಿ ಆ ಆನ್ಸರನ್ನು ಬರಿಬೇಕಾಗ್ತದೆ. ಇಲ್ಲಿ ಇನ್ನೊಂದು ಸಂಗತಿ ಏನಂತಂದರೆ ನೀವು ಇದನ್ನು ಚೂಸ್ ಮಾಡುವಾಗ ಯು ಶುಡ್ ಬಿ ವೆರಿ ಕೇರ್ಫುಲ್ ಬಿಕಾಸ್ ಯು ಶುಡ್ ಬಿ ಏಬಲ್ ಟು ರೈಟ್ ದ ಆನ್ಸರ್ at least 2 pages. So that's why you should choose as well as if you know the correct answer then only you should write that answer. ಸೊ ಇಲ್ಲಿ ಏನಂದರೆ ನಿಮಗೆ ಯಾವುದು ಪರ್ಫೆಕ್ಟಾಗಿ ಆನ್ಸರ್ ಬರ್ತದೆ ಅಂತಹ ಒಂದು ಕ್ವಶನನ್ನು ನೀವು ಚೂಸ್ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಮಿನಿಮಮ್ ಏನಂದರೆ ಒಂದು 2 ಪೇಜಸ್ ಆದರೂ ಆನ್ಸರ್ ಬರಲಿಕ್ಕೆ ನೀವು ಟ್ರೈ ಮಾಡಬೇಕಾಗ್ತದೆ. ಯಾಕಂದರೆ 6 ಮಾರ್ಕ್ಸ್ ಕ್ವಶನ್ ಇರ್ತದೆ.
ಅದು ಮತ್ತೆ ಏನಂದರೆ ಎಲ್ಲ ಪಾಯಿಂಟ್ಸ್ಗಳನ್ನು ಕವರ್ ಆಗುವ ಹಾಗೆ ನೀವು ಪ್ರಶ್ನೆಗಳನ್ನು ಅಲ್ಲಿ ಬರೀಬೇಕಾಗ್ತದೆ. ಈಗ ನಮಗೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತ ಕೊಡ್ತಾರೆ, ಅಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್ಗಳು ನಾವು ಇದ್ವು ಅಂತಂದರೆ ಜೊತೆಗೆ ಆರ್ಡರ್ದಲ್ಲಿ ಇತ್ತಂತಂದರೆ ಸೊ ನಿಮಗೆ ಒಳ್ಳೆ ಮಾರ್ಕ್ಸ್ಗಳನ್ನು ಸಿಗ್ತಾರೆ. ಸೊ ಹಾಗಾಗಿ ಏನಂದರೆ ಇಲ್ಲಿ ಈ 6 ಮಾರ್ಕ್ಸ್ ಕ್ವಶನ್ ಏನಿದೆ ಅದು ಏನಂದರೆ ನೀವು ಕರೆಕ್ಟಾಗಿ ಚೂಸ್ ಮಾಡಬೇಕಾಗ್ತದೆ. ಸೊ ನಿಮಗೆ ಸರಿಯಾಗಿ ಯಾವುದು ಆನ್ಸರ್ ಬರ್ತದೆ ಅದು ಏನಂದರೆ ನೀವು ಅಲ್ಲಿ ಚೂಸ್ ಮಾಡಿಕೊಂಡು ಬರಿಬೇಕಾಗ್ತದೆ. ಸೊ ದಿಸ್ ಈಸ್ ಅಬೌಟ್ ಏನಂದರೆ ದ ಕ್ವಶನ್ಸ್ ಆನ್ ಯುವರ್ ಟೆಕ್ಸ್ಟ್. ಸೊ ಇಲ್ಲಿ ಏನಂದರೆ ನಿಮ್ಮ ಟೆಕ್ಸ್ಟ್ನಲ್ಲಿ ಬರ್ತಕ್ಕಂತಹ ಇದು ಏನಂದರೆ ಪ್ರಶ್ನೆಗಳು. ಸೊ ಹಾಗಾದರೆ ಸೊ ಅಲ್ಲಿ 12 ಮಾರ್ಕ್ಸ್, ಆಮೇಲೆ 32 ಮಾರ್ಕ್ಸ್, ಮತ್ತು ಇದು ಏನಂದರೆ 6 ಮಾರ್ಕ್ಸ್, ಟೋಟಲಿ 50 ಮಾರ್ಕ್ಸ್ ಏನಂದರೆ ನಿಮ್ಮ ಟೆಕ್ಸ್ಟಿಂದ ಏನಂದರೆ ಅಲ್ಲಿ ನೀವು ನಿಮ್ಮ ಟೆಕ್ಸ್ಟ್ ಮೇಲೆ 50 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಬರ್ತಾರೆ. ಸೊ ಹಾಗಾಗಿ ಏನಂದರೆ ಇಟ್ ವಿಲ್ ಬಿ ವೆರಿ ಈಸಿ ಇಫ್ ಯು ವಿಲ್ work hard and if you will understand the meaning of the questions and will write the correct answer, definitely you will score good marks, no doubt at all. ಸೊ ಅಲ್ಲಿ ಏನಂದರೆ ನೀವು ಕರೆಕ್ಟಾಗಿ ಆ ಕ್ವಶನ್ ಅರ್ಥ ಮಾಡಿಕೊಂಡು ನೀಟಾಗಿ ಏನಂದರೆ ಆನ್ಸರ್ ಬರೀಬೇಕಾಗ್ತದೆ. ಜೊತೆಗೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಕೂಡ ಏನಂದರೆ ಇಲಿಜಿಬಲ್ ಇರಬಾರ್ದು, ಓದಲಿಕ್ಕೆ ಬರಬೇಕಾಗ್ತದೆ. ಆಮೇಲೆ ಇನ್ನೊಂದು ಸಂಗತಿ ಏನಂತಂದರೆ ನೀವು ನಾವು ಎಕ್ಸಾಮ್ದಲ್ಲಿ ನೋಡ್ತಾ ಇರ್ತೀವಿ, ಎಲ್ಲಿ ಗೊತ್ತಾಗೋದಿಲ್ಲ ಹಾಗೆ ಏನಂದರೆ ಒಂದು ರನ್ನಿಂಗ್ ಸ್ಕ್ರಿಪ್ಟ್ ಅಂತ ಹೇಳ್ತಾರೆ, ಕರ್ಸಿವ್ ರೈಟಿಂಗ್ ಅಂತ ಹಾಗೆ ಏನು ಮಾಡ್ತಾರೆ, ಆದರೆ ಎಲ್ಲಿ ಬರೋದಿಲ್ಲ ಹಾಗೆ ಗೀಸ್ತಾ ಇರ್ತಾರೆ. ಅದು ಓದಲಿಕ್ಕೆ ಏನಂದರೆ ಭ್ರಮ ಬಂದರೂ ಕೂಡ ಓದಲಿಕ್ಕೆ ಬರೋಲ್ಲ ಅಂತ ಒಂದು ಹ್ಯಾಂಡ್ ರೈಟಿಂಗ್ ಅದು ಆಗಿರ್ತದೆ. ಜೊತೆಗೆ ಏನಂದರೆ ಹಾಗೆ ಸುಮ್ಮನೆ ಗೀಸ್ತಾ ಇರ್ತಾರೆ, ಅದು ಏನು ಮಾಡೋ ಹಾಗಿಲ್ಲ. ಯಾಕೆಂತಂದರೆ ಸೊ ಇಲ್ಲಿ ನಮಗೆ ಏನಂದರೆ ಯಾರು ಪೇಪರ್ ಏನಂದರೆ ಅದು ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಹೋಗಿರ್ತಾರೆ, ಸೊ ಅವರು ಅದನ್ನು ನೀಟಾಗಿ ಓದಲಿಕ್ಕೆ ಬರಬೇಕು. ಹಾಗಾಗಿ ಏನಂದರೆ ನಿಮ್ಮ ಆ ಹ್ಯಾಂಡ್ ರೈಟಿಂಗನ್ನು ಬಹಳಷ್ಟು ನೀಟಾಗಿ ಇರಬೇಕು, ಜೊತೆಗೆ ಏನಂದರೆ ಓದಲಿಕ್ಕೆ ಬರುವ ಹಾಗೆ ಬರೆದಿರಬೇಕು. ಅವಾಗ ಏನಂದರೆ ಸೊ ಅದು ಮಾರ್ಕ್ಸ್ಗಳು ಸಿಗ್ತವೆ. ಸಮ್ಟೈಮ್ಸ್ ಇಫ್ ದ ಆನ್ಸರ್ ಏನಂದರೆ ಭಾಳಷ್ಟು ಇಲಿಜಿಬಲ್ ಇತ್ತಂತಂದರೆ ಅದು ಓದಲಿಕ್ಕೆ ಬರಲಿಲ್ಲ ಅಂತಂದರೆ ಸೊ ಅವಾಗ ಏನಂದರೆ ಸಾಕಷ್ಟು ಸರ್ತಿ ಏನಂದರೆ ನೀವು ಅಲ್ಲಿ 0 ಮಾರ್ಕ್ಸ್ ತೊಗೊಳ್ಳೋಂಥ ಅವಶ್ಯಕತೆ ಏನಂದರೆ ಅಲ್ಲಿ ಇದನ್ನು ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ನೀಟಾಗಿ ಮತ್ತು ಕ್ಲಿಯರ್ ಆಗಿ ಏನಂದರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಇರಬೇಕು ಅಂತ. ಸೊ ಯಾವುದೋ ಏನೋ ಒಂದು ಸಂಗತಿಯನ್ನು ಬರಿಬೇಕಂತಂದರೆ ಆಮೇಲೆ ಇನ್ನೊಂದು ಇಲ್ಲಿ ಸಂಗತಿ ಏನಂತಂದರೆ ಯಾರಿಗೆ ಆನ್ಸರ್ ಏನಂದರೆ ಪ್ರತಿಯೊಬ್ಬರು ಇಲ್ಲಿ ಒಂದು ಸಂಗತಿಯನ್ನು ನೆನಪಿಟ್ಕೊಳ್ಬೇಕು. ಯಾಕಂದರೆ ಎಲ್ಲರೂ ಏನಂದರೆ ಒಳ್ಳೆಯ ಆನ್ಸರ್ಸನ್ನು ಬರೀತಾರೆ ಮತ್ತು ಎಲ್ಲರೂ ಏನಂದರೆ ಸ್ಕೋರ್ ಹೆಚ್ಚಿಗೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಕೆಲವು ಸರ್ತಿ ಏನು ಮಾಡಿರ್ತಾರೆ, ನೀವು ಅಲ್ಲಿ ಇಲ್ಲಿ ಪಾಯಿಂಟ್ಸ್ಗಳನ್ನ ಮಿಕ್ಸ್ ಮಾಡಿ ಅದು ಏನಂದರೆ 4 ಮಾರ್ಕ್ಸ್ನಲ್ಲಿ ಮತ್ತು 6 ಮಾರ್ಕ್ಸ್ನಲ್ಲಿ ನೀವೇನು ಬರಲಿಕ್ಕೆ ಹೋಗ್ತೀರಾ, ಅವಾಗ ಯಾವ ವ್ಯಾಲ್ಯೂಟರ್ ಕೂಡ ನಿಮಗೆ ಹಾಗೆ ನೋಡಲಾರದೆ ಓದಲಾರದೆ ಮಾರ್ಕ್ಸ್ಗಳನ್ನು ಕೊಡೋದಿಲ್ಲ. ಸೊ ನಾವು ಬರ್ದದ್ದಕ್ಕೆ ಏನಂದರೆ ಹಾಗೆ ಜಸ್ಟ್ ಮಾರ್ಕ್ಸ್ಗಳನ್ನು ಕೊಡ್ತಾ ಹೋಗ್ತಾರೆ ಅಂತಲ್ಲ. ಸೊ ಅಲ್ಲಿ ನೀಟಾಗಿ ಏನಂದರೆ ಪ್ರತಿಯೊಬ್ಬರು ಅಲ್ಲಿ ಏನಂದರೆ ಆ ಆನ್ಸರ್ಸ್ಗಳನ್ನು ಓದಿ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಸೊ ಹಾಗೆ ಏನಂದರೆ ಪಾಸಿಂಗ್ಗೆ ಏನಾದರೂ ಮಾಡಿ ಅಲ್ಲಿ ಮಾರ್ಕ್ಸ್ಗಳನ್ನು ಕೊಡ್ತಾರೆ ಅಂತ ಯಾವತ್ತೂ ನೀವು ಅರ್ಥ ಅಂದರೆ ಆ ರೀತಿ ತಿಳ್ಕೊಳ್ಳೋ ಹಾಗಿಲ್ಲ. ಯಾಕಂದರೆ ಆ ಒಂದು ಕ್ವಶನ್ಗೆ ಬೇಕಾದಂಥ ಪಾಯಿಂಟ್ಸ್ಗಳು ಇದ್ದರೆ ಮಾತ್ರ ನಿಮಗೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಸೊ ಇಲ್ಲಿ ಏನಂದರೆ ಆ ಪ್ಯಾಷನ್ನಿಂದ ಮಾರ್ಕ್ಸ್ ಏನಂದರೆ ಕೆಲವು ಪಾಯಿಂಟ್ಸ್ಗಳನ್ನು ತೊಗೊಳ್ಳೋದು ಅಥವಾ ಕ್ವಶನ್ ಪೇಪರ್ದಲ್ಲಿ ಇರ್ತಕ್ಕಂಥ ವರ್ಡ್ಸ್ಗಳನ್ನು ತೊಗೊಂಡು ನಿಮ್ಮದಾದಂಥ ಏನಂದರೆ ಸೊ ವೇದಲ್ಲಿ ಅಲ್ಲಿ ಆನ್ಸರ್ ಬರಲಿಕ್ಕೆ ಹೋದರೆ ಅದು ಒಂದು ಕ್ವಶನ್ಗೆ ಸರಿಯಾದ ಉತ್ತರ ಅಲ್ಲ. ಅಲ್ಲಿ ಯಾವುದೇ ರೀತಿ ಏನಂದರೆ ನಿಮಗೆ ಮಾರ್ಕ್ಸ್ಗಳು ಸಿಗೋದಿಲ್ಲ. ಇಲ್ಲಿ ನೀವು ಏನಂದರೆ ಪೇಪರ್ಗಳನ್ನು ತುಂಬೋಕ್ಕಿಂತ ನೀಟಾಗಿ ಏನಂದರೆ ಅದು ಏನಂದರೆ ಬ್ರೀಫ್ ಆಗಿ ಆನ್ಸರ್ ಬರೋದಕ್ಕೆ ಕೂಡ ಅದು ನೀಟಾಗಿ ಇರಬೇಕು. ಸೊ ಅದು ಈ ರಿಲೇಟೆಡ್ ಪಾಯಿಂಟ್ಸನ್ನೇ ಅಲ್ಲಿ ಇರಬೇಕು, ಆವಾಗ ಮಾತ್ರ ನೀವು ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ, ಇಲ್ಲ ಅಂತಂದರೆ ಇಲ್ಲ. ಸೊ ಅದಕ್ಕೆ ಏನಂದರೆ ಕ್ವಶನ್ ಅರ್ಥ ಮಾಡಿಕೊಂಡು ಆ ಕ್ವಶನ್ಗೆ ಸಂಬಂಧಪಟ್ಟಂಥ ಮಾತ್ರ ಅಲ್ಲಿ ಆನ್ಸರ್ಸ್ಗಳನ್ನು ಬರೀಬೇಕು. ಸೊ ಆವಾಗ ನಿಮಗೆ ಏನಂದರೆ ಒಳ್ಳೆ ಸ್ಕೋರ್ ಆಗ್ತದೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂದರೆ ದ ಕ್ವಶನ್ಸ್ ಆನ್ ಯುವರ್ ಟೆಕ್ಸ್ಟ್. ಇದು ಟೆಕ್ಸ್ಟ್ ಮೇಲೆ ಬರ್ತಕ್ಕಂಥ ಒಂದು ಏನಂದರೆ ಕ್ವಶನ್ಸು. ಈಗ ನೆಕ್ಸ್ಟ್ ಕ್ವಶನ್ ಏನಂದರೆ ಸೊ ಆನ್ ಪ್ಯಾಸೇಜ್ ಅಂತ ಅನ್ಸಿನ್ ಪ್ಯಾಸೇಜ್. ಸೊ ಆಮೇಲೆ ಇದು ಕ್ವಶನ್ ನಂಬರ್ ಏನು 3rd ಕ್ವಶನ್ ಇದೆ, ಅದು ಏನಂದರೆ ಕ್ವಶನ್ ನಂಬರ್ 23 ಇರ್ತದೆ. ಕ್ವಶನ್ ನಂಬರ್ 23. ಸೊ ಇಟ್ ವಿಲ್ ಬಿ ಆಫ್ ಏನಂದರೆ 6 ಮಾರ್ಕ್ಸ್. ಕ್ವಶನ್ ನಂಬರ್ 23ನೇ ಬರೀಬೇಕು. ಮತ್ತು ಇಲ್ಲಿ ಏನಂದರೆ 3 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಸೊ ಹಾಗಾದರೆ 3 ಪ್ರಶ್ನೆಗಳು ಕೊಟ್ಟಾಗ ನೀವು ಏನಂದರೆ ಅದು ಆಪ್ಷನ್ಸ್ ಇರ್ತದೆ, ಅದು ಆರ್ ಅಂತ ಕೊಟ್ಟಿರ್ತಾರೆ, ಇಲ್ಲೊಂದು ಪ್ರಶ್ನೆ ಕೊಟ್ಟಿರ್ತಾರೆ ಆರ್ ಅಂತ ಕೊಟ್ಟಿರ್ತಾರೆ, ಇಲ್ಲೊಂದು ಪ್ರಶ್ನೆ ಕೊಡ್ತಾರೆ ಮತ್ತು ಆರ್ ಕೊಡ್ತಾರೆ. ನೀವು ಬೇಕಾದ್ರೆ ಬರೀರಿ, ಆದರೆ ಅದಕ್ಕೆ ಕ್ವಶನ್ ನಂಬರ್ 23ನೇ ಬರೀಬೇಕು. ಇಲ್ಲಿ 1 ಅಂತ ಹಾಕುವಾಗಿಲ್ಲ, ಕ್ವಶನ್ ನಂಬರ್ 1 ಅಂತ ಹಾಕುವಾಗಿಲ್ಲ, ಇಲ್ಲಿ ಕ್ವಶನ್ ನಂಬರ್ 23ನೇ ಅಂತ ಬರೀಬೇಕು. ಮತ್ತು ಏನಂದರೆ ನೀವು ಬೇಕಾದ 3ರಲ್ಲಿ ಯಾವ್ದು ಬೇಕಾದನ್ನು ಆನ್ಸರ್ ಬರೆದ್ರು ಕ್ವಶನ್ ನಂಬರ್ 23ನೇ ಬರೀ. ಸೊ ಅಲ್ಲಿ ಏನಂದರೆ ಅವರು ನೋಡಿ ಅದನ್ನು ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಸೊ ಇದು ಏನಂದರೆ ನಿಮ್ಮ ಒಂದು ಏನಂದರೆ ಆ ಟೆಕ್ಸ್ಟ್ ಮೇಲೆ ಬರ್ತಕ್ಕಂಥ ಕ್ವಶನ್ಸ್ಗಳು.
ಸೊ ಈಗ ಕ್ವಶನ್ ನಂಬರ್ 4. ಸೊ ಈ ಕ್ವಶನ್ ನಂಬರ್ 4 ಏನಂದ್ರೆ ಸೊ ವಿಲ್ ಬಿ ಆನ್ ದ ಪ್ಯಾಸೇಜ್. ಸೊ ಇಲ್ಲಿ ಆ ಪ್ಯಾಸೇಜ್ ಮೇಲೆ ಏನಂದ್ರೆ ಪ್ರಶ್ನೆಯನ್ನ ಕೊಡ್ತಾರೆ. ಕ್ವಶನ್ ನಂಬರ್ 4. ಸೊ ಇಲ್ಲಿ ಏನಂದ್ರೆ ಪ್ಯಾಸೇಜ್ ಕೊಟ್ಟಿದ್ದಾರೆ, ಅನ್ಸೀನ್ ಪ್ಯಾಸೇಜ್ ಅಂತ ಹೇಳ್ತಾರೆ. ಅನ್ಸೀನ್ ಪ್ಯಾಸೇಜ್. ಸೊ ಏನಂದ್ರೆ ಇದು ಒಂದು ಪ್ಯಾಸೇಜ್ ಅಲ್ಲಿ ಪ್ರಶ್ನೆ ಕೇಳ್ತಾರೆ and there will be 10 questions. 10 questions and each question carries 1 marks, totally 10 questions. ಸೊ ಅಲ್ಲಿ ಫಸ್ಟ್ ಇಯರ್ದಲ್ಲಿ ಹೇಗೆ ಅಂತಂದ್ರೆ ಸೊ ಅಲ್ಲಿ ಏನಂದ್ರೆ ನಿಮಗೆ ಸಪರೇಟ್ ಆಗಿ ಏನಂದ್ರೆ ಅಲ್ಲಿ ಕ್ವಶನ್ ನಂಬರ್ಸ್ಗಳನ್ನ ಅದು ಕೊಡ್ತಾ ಇತ್ತು. 24 ದಿಂದ 33 ತನಕ ಏನಂದ್ರೆ ಕ್ವಶನ್ ನಂಬರ್ಸ್. ಆದರೆ ಇಲ್ಲಿ ಹಾಗಿಲ್ಲ. ಕ್ವಶನ್ ನಂಬರ್ 24 ಅಂತ ಏನಿದೆ ಸೊ ಅದು ಏನಂದ್ರೆ ಸೊ ಯು ಹ್ಯಾವ್ ಟು ರೈಟ್ ಆಸ್ that question number 24. Question number 24. So ಈ 24 question number ಏನಿದೆ ಅದಕ್ಕೆ ಇಲ್ಲಿ ಹೇಗೆ ಅಂತಂದ್ರೆ A B C D ಈ ರೀತಿ ಕೊಟ್ಟವ್ರು ಏನು ಮಾಡಿರ್ತಾರೆ. ಸೊ ಅದಕ್ಕೆ ಅಲ್ಲಿ ಜೆ ತನಕ ಈ ಕ್ವಶನ್ಸ್ಗಳು ಇರ್ತವೆ. ಜೆ ತನಕ ಇಲ್ಲಿ ಕೂಡ ನೀವು 1 2 3 ಅಂತ ಬರೆಯಂಗಿಲ್ಲ. ಆಮೇಲೆ ಇನ್ನೊಂದು ಇಲ್ಲಿ ಇನ್ಸ್ಟ್ರಕ್ಷನ್ ಏನಂತಂದ್ರೆ ಈ ಕ್ವಶನ್ ಬಗ್ಗೆ. ಸೊ ದೇರ್ ಈಸ್ ಒನ್ ಇನ್ಸ್ಟ್ರಕ್ಷನ್ ಫಾರ್ ದಿಸ್ ಕ್ವಶನ್. ಕ್ವಶನ್ ನಂಬರ್ 24 and 25 ಏನಂತಂದ್ರೆ the answer to question numbers 24 A to J and 25 1 to 3 should be in a sequence and at one place ಅಂತ. ಇಲ್ಲಿ ಒಂದೇನಂತಂದ್ರೆ ಕ್ವಶನ್ ನಂಬರ್ 24 ಏನಿದೆ ಪ್ಯಾಷನ್ ಇಂದ ಏನು ಆನ್ಸರ್ಸ್ ನೀವು ಬರಿಬೇಕಾಗಿದೆ. ಸೊ ಇದು A B C D ಇಂದ ಏನು ಬಂದ್ರೆ J ತನಕ 10 ಪ್ರಶ್ನೆಗಳಲ್ಲಿ ಆಗ್ತವೆ. ನೀವು ಅದು ಸೀಕ್ವೆನ್ಸ್ ಅಲ್ಲಿ ಅಂತಂದ್ರೆ ಅನುಕ್ರಮಬದ್ಧವಾಗಿಯೇ ಬರೀಬೇಕು, ಮತ್ತೆ ಒಂದೇ ಕಡೆಗೆ ಇರಬೇಕು. ನಾವು ಮೊದಲನೇ ಪ್ರಶ್ನೆ ಏನು ನೋಡಿದ್ದೀವಿ, 1 ರಿಂದ 12 ಕ್ವಶನ್ಸ್ ಏನಿದ್ದಾವೆ ನೀವು ಬೇಕಾದಲ್ಲಿ ಬರಿಬಹುದು ಅಂತ ನಾವು ಈಗಾಗಲೇ ಹೇಳಿದ್ದೀವಿ. ಆದರೆ ಇಲ್ಲಿ ಮಾತ್ರ ದೇರ್ ಇಸ್ ನೋ ಚಾಯ್ಸಿಂಗ್ ಎಟ್ ಆಲ್. ಇಲ್ಲಿ ನೀವು ಬೇಕಾದ ಕಡೆಗೆ ಬರೆಯಂಗಿಲ್ಲ. ಒಂದೇ ಕಡೆಗೆ 10 ಪ್ರಶ್ನೆಗಳನ್ನ 10 ಆನ್ಸರ್ಸ್ಗಳನ್ನ ಬರಿಬೇಕು. ಅದು ಸೀಕ್ವೆನ್ಸ್ನಲ್ಲಿ ಇರಬೇಕು. ಎದಿಂದ ಹಿಡಿದು ಜೆ ತನಕ ಇರಬೇಕು. ಸಪೋಸ್ ನಿಮಗೆ ಇಲ್ಲಿ ಆನ್ಸರ್ಸ್ ಬರಲಿಲ್ಲ ಅಂತಂದ್ರೆ ಈಗ ಸಪೋಸ್ ಎ ಬರೆದಿದ್ದೀರಾ ಬಿ ಬರೆದಿದ್ದೀರಾ ಸಿ ಗೊತ್ತಿಲ್ಲ ಬಿಟ್ಟು ಹಾಕಿ. ಬಟ್ ಏನಾಗಿರ್ತದೆ ಅಂತಂದ್ರೆ ನಿಮ್ಗೆ ಎಷ್ಟು ಪ್ರಶ್ನೆಗಳು ಬಂದಿರ್ತವೆ ಒಂದೇ ಕಡೆಗೆ ಇರಬೇಕು. ಅಂದ್ರೆ ಆ ಪ್ರಶ್ನೆಗೆ ಉತ್ತರ ಎಷ್ಟು ಗೊತ್ತಿರ್ತವೆ ಅದು. ಈಗ ಔಟ್ ಆಫ್ ಏನು ಬಂದ್ರೆ 10 ಕ್ವಶನ್ಸ್ ವೆದರ್ ಯು ವಿಲ್ ಬಿ ಏಬಲ್ ಟು ರೈಟ್ ಓನ್ಲಿ ದ 6 ಆನ್ಸರ್ಸ್. ಸೊ ಯು ವಿಲ್ ಗೆಟ್ 6 ಮಾರ್ಕ್ಸ್ ಅಲ್ಲಿ. ಕರೆಕ್ಟ್ ಇದ್ರೆ 6 ಮಾರ್ಕ್ಸ್ ಅಲ್ಲಿ ಸಿಗ್ತವೆ. ಸೊ ಒಂದು ಕಡೆಗೆ ಒಂದು 6 ಕ್ವಶನ್ಸ್, ಇನ್ನೊಂದು ಕಡೆಗೆ 2, ಇನ್ನೊಂದು ಕಡೆಗೆ 2, ಆ ರೀತಿ ಬರೆಯಂಗಿಲ್ಲ. ಒಂದೇ ಕಡೆಗೆ ಅಂತಂದ್ರೆ ಆ 10 ಪ್ರಶ್ನೆಗಳಿಗೆ ಉತ್ತರ ಅಲ್ಲಿ ಬರಿಬೇಕು. ಸೊ ಅವಾಗ ಏನಂತಂದ್ರೆ ಯಾಕಂದ್ರೆ ಈಗ ನಿಮಗೆ ಆ ಆನ್ಸರ್ ಸೀಟ್ನಲ್ಲಿ ಫ್ರಂಟ್ ಪೇಜ್ ಮೇಲೆ ಏನು ಕೊಟ್ಟಿರ್ತಾರೆ ಅದು ಬಾಕ್ಸ್ಗಳು ಏನಿರ್ತಾರೆ. ಸೊ ಇಲ್ಲಿ ಈ ಬಾಕ್ಸ್ ಏನಂದ್ರೆ ಕ್ವಶನ್ ನಂಬರ್ 24 ಅಂತ ಹೇಳಿ ಬರ್ತಿರ್ತಾರೆ. ನಾವು ಔಟ್ ಆಫ್ 10 ಕ್ವಶನ್ಗೆ ಎಷ್ಟು ಪ್ರಶ್ನೆ ಏನಂದ್ರೆ ಎಷ್ಟು ಮಾರ್ಕ್ಸ್ಗಳನ್ನ ನೀವು ಪಡ್ಕೊಂಡಿದ್ದೀರಾ ಅಷ್ಟು ಮಾರ್ಕ್ಸ್ಗಳನ್ನ ಅಲಾಟ್ಮೆಂಟ್ ಮಾಡಬೇಕಾಗುತ್ತೆ. ಈಗ ಸಪೋಸ್ ಒಂದು ಕಡೆಗೆ ಏನಂದ್ರೆ ನೀವು 6 ಮಾರ್ಕ್ಸ್ ತೊಗೊಂಡಿದ್ದೀರಾ. ಸೊ ಅಲ್ಲಿ 6 ಕ್ವಶನ್ಸ್ ಆನ್ಸರ್ಸ್ ಬರ್ತಿದ್ದೀರಾ, 6 ಕರೆಕ್ಟ್ ಆಗಿದ್ದಾವೆ. ಸೊ ಅದರಲ್ಲಿ 6 ಬರ್ತಿದ್ದೀರಾ ನಾವು ಈಗಾಗಲೇ ಅಲಾಟ್ ಮಾಡಿರ್ತೀವಿ. ಮತ್ತೊಂದು ಕಡೆಗೆ ಒಂದು 4 ಅಥವಾ 2 ಈ ರೀತಿ ಬರೆದ್ರೆ ನಿಮಗೆ ಪ್ರಾಬ್ಲಮ್ ಆಗ್ತದೆ. ಸೊ ಹಾಗಾಗಿ ಏನಂತಂದರೆ ನೀವು ಒಂದೇ ಕಡೆಗೆ ಅಲ್ಲಿ ಏನಂದರೆ ಎಷ್ಟು ಬರ್ತಾವೆ ಈ ಕ್ವಶನ್ ನಂಬರ್ 24ದಲ್ಲಿ ಎಷ್ಟು ಆನ್ಸರ್ಸ್ ನಿಮ್ಗೆ ಬರ್ತವೆ ಒಂದೇ ಕಡೆಗೆ ಬರೀಬೇಕು. ಸೊ ಟೋಟಲ್ ಮಾರ್ಕ್ಸ್ಗಳನ್ನು ನಾವು ಅಲ್ಲಿ ಏನಂದರೆ ಕ್ವಶನ್ ನಂಬರ್ 24ದಲ್ಲಿ ಬರಿತಾ ಇರ್ತಾರೆ, ಅಂದರೆ ಕೊಡ್ತಾ ಇರ್ತಾರೆ ಮಾರ್ಕ್ಸ್ಗಳನ್ನು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಆ್ಯಂಡ್ ಇಲ್ಲಿ ಏನಂದರೆ 1 2 3 ಅಂತ ಕ್ವಶನ್ ನಂಬರ್ಸ್ ಕೊಡಬಾರ್ದು, A to J ತನಕ ಇರ್ತದೆ. ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆಮೇಲೆ ಇಲ್ಲಿ 10 ಪ್ರಶ್ನೆಗಳನ್ನ ಇರ್ತವೆ. ಸೊ ಜೊತೆಗೆ ಏನಂತಂದರೆ ಇಲ್ಲಿ ಒಂದು ಯಾವುದೇ ರೀತಿ ಅಂತಂದರೆ ನಿಮಗೆ ಒಂದು ಪ್ರಾಬ್ಲಮ್ ಆದಾಗ ಅಥವಾ ಒಂದು ಕ್ವಶನ್ ಬರಲಿಲ್ಲ ಅಂತಂದರೆ ನೀವು ಬಿಟ್ಟು ಹಾಕ್ಬೋದು. ಸೊ ಎಷ್ಟು ಬರೆದಿರ್ತೀರೋ ಅಷ್ಟು ಮಾರ್ಕ್ಸ್ಗಳು ಮತ್ತು ಎಷ್ಟು ಕರೆಕ್ಟ್ ಆಗಿರ್ತಾವೆ ಅದರಲ್ಲಿ ಬರೆದಿದ್ದಕ್ಕೆ ಸೊ ಅದು ಏನಂದರೆ ನಿಮಗೆ ಮಾರ್ಕ್ಸ್ಗಳನ್ನ ಅಲ್ಲಿ ಸಿಗ್ತವೆ. ಸೊ ದಿಸ್ ಈಸ್ ಆಫ್ ಏನಂತಂದರೆ ಸೊ ಕ್ವಶನ್ ನಂಬರ್ 24. ಸೊ ಆಮೇಲೆ ಇಲ್ಲಿ ಏನಂದರೆ ಮತ್ತೆ ಪ್ರಿಫಿಕ್ಸ್ ಆ್ಯಡ್ ಮಾಡಿ ಆ್ಯಂಟಾನಿಮ್ ಬರಲಿಕ್ಕೆ ಒಂದು ಬರ್ಬೋದು, ಅಂದರೆ ವಿರುದ್ಧಾರ್ಥಕ ಶಬ್ದ. ಆ್ಯಂಟಾನಿಮ್ಸ್ ಮೀನ್ಸ್ ಅಪೋಸಿಟ್ ವರ್ಡ್ಸ್ ಅಂತ. ಸೊ ಅಲ್ಲಿ ಆ್ಯಂಟಾನಿಮ್ಸ್ ಕೂಡ ಒಂದು ಕೇಳ್ಬೋದು. ಸೊ ಅವಾಗ ಪ್ರಿಫಿಕ್ಸ್ ಅಂತಂದರೆ ಮುಂಚೆ ಅಲ್ಲಿ ಆ್ಯಡ್ ಮಾಡಬೇಕಾಗ್ತದೆ. ಸೊ ಅಂಥದ್ದು ಕೂಡ ಏನಂದರೆ ಬರ್ತಾರೆ. ಸೊ ಆಮೇಲೆ ಕೆಲವು ಸರ್ತಿ ಏನಂದರೆ ನೌನ್ ವರ್ಡ್ ಅಂತ ಕೇಳ್ಬೋದು. ಸೊ ಅದು ಏನಂದರೆ ಈಗ ಸಪೋಸ್ ದಟ್ ಸ್ಯಾಟಿಸ್ಫೈ ಅಂತ ವರ್ಡ್ ಕೊಟ್ಟಿದ್ರೆ ಸೊ ನೌನ್ ಅದನ್ನು ಬರೀರಿ ಅಥವಾ ನೌನ್ ವರ್ಡ್ ಬರೀರಿ ಅಂತ ಹೇಳಿದಾಗ ಸೊ ಅಲ್ಲಿ ಏನಾಗಿರ್ತದೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಆಗ್ತದೆ. ಸೊ ಇಂಥ ಕೆಲವು ಸರ್ತಿ ಏನಂದರೆ ಒಂದು ಮಾರ್ಕ್ಸ್ ಕ್ವೆಶ್ಚನ್ ಇಲ್ಲಿ ಬರುವಂಥ ಸಾಧ್ಯತೆ ಇರ್ತದೆ. ಸೊ ಇದು ಏನಂದರೆ ಕ್ವೆಶ್ಚನ್ ನಂಬರ್ 24. ಕ್ವೆಶ್ಚನ್ ನಂಬರ್ 25.
So already you have some poems in your workbook. So and then you have to prepare well of all these poems, because 3 questions will be asked to you in the exam in the question number 25. So and there will be one stanza of any poem will be given to you, and the questions on such lines will be asked to you. So you have to answer, and this answer should be also in sequence. So ಇಲ್ಲಿ question number 25 ಏನಾಗುತ್ತದೆ, question number 25. ಸೊ ಇಲ್ಲಿ question number 25 ಇದೆ ಅಂತಂದ್ರೆ ನಿಮ್ಮ ವರ್ಕ್ನಲ್ಲಿ ಇರತಕ್ಕಂತಹ ಅಂದರೆ ಇದನ್ನಿದ್ದಾವೆ ಪೋಯಮ್ಸ್ಗಳಿದ್ದಾವೆ ವರ್ಕ್ನಲ್ಲಿ. ಸೊ ಆ ಒಂದು ಯಾವುದಾದ್ರೂ ಒಂದು ಪೋಯಮಿನ ಒಂದು ಸ್ಟಾಂಜಾ ತಗೊಂಡು ಆ ಒಂದು ಸ್ಟಾಂಜಾ ಮೇಲೆ 3 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಆ 3 ಪ್ರಶ್ನೆಗಳ ಉತ್ತರ ನೀವು ಒಂದೇ ಕಡೆಗೆ ಬರೀಬೇಕು. ಈಗ ಕ್ವಶನ್ ನಂಬರ್ 24 ಏನಿದೆ ಅದೇ ಥರ ಕ್ವಶನ್ ನಂಬರ್ 25 ಬರೆಯುವಾಗ ಸೊ ಅಲ್ಲಿ 3 ಪ್ರಶ್ನೆಗಳು ಏನಿದ್ದಾವೆ ಅದರ ಉತ್ತರ ಏನಂದರೆ ಒಂದೇ ಕಡೆಗೆ ಬರೀಬೇಕು. ಯಾಕಂದರೆ ನಾನು ಈಗಾಗಲೇ ಹೇಳಿದಾಗೆ ಬಾಕ್ಸ್ ಒಂದೇ ಇದ್ದಕ್ಕಂದರೆ 25 ಅಂತ ಆ ಬಾಕ್ಸ್ ಮೇಲೆ ಬರೆದಿರ್ತಾರೆ, ಅದಕ್ಕೆ ಮಾರ್ಕ್ಸ್ ಅಲಾಟ್ ಮಾಡಬೇಕಾಗ್ತದೆ. ಅದಕ್ಕೆ ಇಲ್ಲಿ ಏನು ಮಾಡಿರ್ತಾರೆ 1, 2 ಮತ್ತೆ 3 ಅಂತ ಈ ರೀತಿ ಪ್ರಶ್ನೆ ಕೊಟ್ಟಿರ್ತಾರೆ. ಸೊ ಹಾಗಾಗಿ 3 ಏನಂದರೆ ಪ್ರಶ್ನೆಗಳಿಗೆ ನೀವು ಒಂದೇ ಕಡೆಗೆ ಅಂದರೆ ಈ ರೀತಿ 1, 2, 3 ಈ ರೀತಿ ಏನಂದರೆ ಅಲ್ಲಿ ಆನ್ಸರ್ಸ್ ಬರೀಬೇಕು. ಸೊ ಔಟ್ ಆಫ್ ಏನಂದರೆ 3 ಅಂದರೆ ಈಚ್ ಕ್ವಶನ್ ಕ್ಯಾರೀಸ್ ಏನಂದರೆ 1 ಮಾರ್ಕ್ಸ್. ಸೊ ಅದಕ್ಕೆ ಏನಂದರೆ ಸೊ ಟೋಟಲ್ ಮಾರ್ಕ್ಸ್ 3 ಮಾರ್ಕ್ಸ್. ಸೊ ಅದಕ್ಕೆ 3. ಈ 3ರಲ್ಲಿ ಸಪೋಸ್ ನಿಮಗೆ ಒಂದು ಯಾವುದಾದ್ರೂ ಆನ್ಸರ್ ಗೊತ್ತಾಗಲಿಲ್ಲ ಅಥವಾ ತಿಳಿಲಿಲ್ಲ ಅಂತಂದರೆ ಸೊ ಬಿಟ್ರೆ ಅಂತಂದರೆ ಅಲ್ಲಿ 2 ಏನಂದರೆ ಕರೆಕ್ಟ್ ಇತ್ತಂದರೆ ಎಷ್ಟು ಕರೆಕ್ಟ್ ಆಗಿರ್ತವೆ ಅಷ್ಟು ಆನ್ಸರ್ಸ್ಗಳನ್ನ ಕೊಡಬೇಕಾಗುತ್ತೆ. ಈ ಪೋಯಮ್ಸ್ಗಳನ್ನು ಓದಿ ಆಮೇಲೆ ಅದರದ್ದು ಏನಂತಂದರೆ ಅರ್ಥ ಮಾಡಿಕೊಂಡು ಸೊ ಇದು ಏನಂತಂದರೆ ಅಲ್ಲಿ ಕೇಳಿದಂಥ ಪ್ರಶ್ನೆಗಳು ಅಲ್ಲಿ ಉತ್ತರಿಸಬೇಕಾಗ್ತದೆ. ಆನ್ಸರ್ಸ್ ನಿಮ್ಮ ಇದರಲ್ಲಿ ಇರ್ತವೆ. ಕೆಲವು ಸರ್ತಿ ಅಂತಂದರೆ ಆ ಲೈನ್ ಯಾವುದು ಏನು ಅಂದರೆ ಇದರ ಅರ್ಥ ಏನು ಅಥವಾ ಯಾವುದನ್ನು ಸಂಬೋಧಿಸಿ ಕೇಳಿದ್ದಾರೆ ಅಂತ ಕೂಡ ಪ್ರಶ್ನೆಗಳು ಇರ್ತವೆ. ಸೊ ಇದು ಏನಂತಂದರೆ ಕ್ವಶನ್ ನಂಬರ್ 25. ಸೊ ವಿ ಶಾಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಪೀರಿಯಡ್.